press the bell icon on the YouTube app and never miss another update. So in the previous class we already discussed the trigonometric conditions. We already started with the trigonometric things. When you go enter for the trigonometry, in the last class we have things regarding angles, and also we discussed for the units of angles with SI unit and practical unit, and also we know the value of radian and degree. Radian ಮತ್ತು ಡಿಗ್ರಿ ವ್ಯಾಲ್ಯೂಸ್ ಎಲ್ಲ ಕೂಡ ನಿನ್ನೆ ತಿಳ್ಕೊಂಡ್ವಿ. ಅದರಲ್ಲಿ ಕೆಲವು 2-3 ಎಕ್ಸಾಂಪಲ್ಸ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಇವೊಂದು ಅದರ ಬಿಫೋರ್ ಲಾಗರಿಥಮ್ಸ್ನ ಪ್ರಾಬ್ಲಮ್ಸ್ ಕೂಡ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಎಸ್ಪೆಷಲಿ ಇನ್ ದ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಟು ಗೋ ಫಾರ್ ಕಂಪ್ಲೀಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಇವತ್ತೆಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆ್ಯಂಡ್ ಇಟ್ಸ್ ವ್ಯಾಲ್ಯೂಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೈಸ್ಕೂಲಲ್ಲಿ ಇರೋ ಟ್ರಿಗ್ನೋಮೆಟ್ರಿಕ್ ಕಾನ್ಸೆಪ್ಟ್ಸ್ ಏನೇನು ಹೇಳಿದ್ರು ಅದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಅದರಲ್ಲೂ ನಿಮಗೆ ಎಷ್ಟು ಗೊತ್ತಿತ್ತು, ಓಕೆ, ಅದ್ರ ಜೊತೆಲೇ ಇವತ್ತು ತಿಳ್ಕೊಳ್ತಾ ಹೋದರೆ ಬೆಸ್ಟ್ ಆಗ್ತಾ ಬರುತ್ತೆ. ಓಕೆ, ವೆನ್ ಯು ಸ್ಟಾರ್ಟ್ ವಿತ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, I will consider with an triangle. So consider a right angle triangle. Right angle triangle choose ಮಾಡ್ಕೊಳ್ಳಿ. Right angle triangle ಗೆ angle ಕೂಡ fix ಮಾಡ್ಕೊಳ್ಳಿ. I will take it as A, B, C, and it is an angle theta. AB is the base and BC is the perpendicular line because this angle is 90 degree. AB is the base, BC is the perpendicular side, and AC is the longest side, that is hypotenuse. AB becomes adjacent, BC becomes opposite. Take it as opposite, give a symbol P, no issue, P. AB is the base and it is also an adjacent. Adjacent ಗೆ ನೀವು ಬೇಕಾದರೆ x ನ ತಗೊಳ್ಳಿ. This is adjacent and you must note that it is an base and it is perpendicular side, and AC is the hypotenuse, h ಅಂತ ತಗೊಳ್ಳಿ. ಸೊ ಕಾನ್ಸೆಪ್ಟ್ ಪ್ರಕಾರ ಇದು ಎಕ್ಸ್ ಅಂತ ತೊಗೊಳ್ತಾ ಇದ್ದೀನಿ, ಇದನ್ನು ಬೇಕಾದ್ರೆ ನೀವು ವೈ ಅಂತ ತೊಗೊಳ್ಳಿ, ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಕೆಲವು ಟೈಮ್ ನೇಮ್ನ ಕೊಡಬೇಕಾದ್ರೆ ಆಪೋಸಿಟ್ನ ಪಿ ಅಂತ ಕೊಡ್ತಾ ಇದ್ದೀನಿ, ಅಡ್ಜಸೆಂಟ್. ಓಕೆ, ಸೊ ಅಡ್ಜಸೆಂಟ್ನ ನೀವು ಬೇಕಾದ್ರೆ ಎ ಅಂತ ತೊಗೊಳ್ಳಿ. ಓಕೆ, ಎಕ್ಸ್ ಅಂತ ಯಾಕೆ ತೊಗೋತಾ ಇದ್ದೀನಿ ಅದು ನಿಮ್ಗೆ ಗೊತ್ತಾಗ ಮುಂದೆ. ಇಲ್ಲೂ ಅಷ್ಟೇ, ವೈ ಅಷ್ಟೇ. ಎಚ್ ಅಂತಂದರೆ ಹೈಪೋಟೆನ್ಯೂಸ್. ಸೊ ಹೈಪೋಟೆನ್ಯೂಸ್ನ ವ್ಯಾಲ್ಯೂ ಬರಿಬೇಕಾದ್ರೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ಎಕ್ಸ್ ಮತ್ತು ವೈನ ತೊಗೊಂಡಾಗ ಇದನ್ನು ಝಡ್ ಅಂತ ಚೂಸ್ ಮಾಡ್ತೀನಿ. ಝಡ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅದು ನೆನಪಿರಲಿ, ಕ್ಲಿಯರ್? ಇದು ಝಡ್, ಹೈಪೋಟೆನ್ಯೂಸ್, ಲಾಂಗೆಸ್ಟ್. ಇಲ್ಲಿರೋ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಯಾವ್ಯಾವುದು ಸರ್? ಅದು ನಿಮಗೆ ಪ್ರಾಕ್ಟೀಸ್ ಆಗಿದೆ, ಯಾವ್ಯಾವ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಬರುತ್ತೆ ಅಂತ ಕೂಡ ಪ್ರಾಕ್ಟೀಸ್ ಆಗಿದೆ. ಸೊ ವೆನ್ ಯು ಸ್ಟಾರ್ಟ್ ವಿತ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಲೈಕ್ ಸೈನ್ ಥೀಟಾ, ಸೊ ಫಸ್ಟ್ ಒನ್ ಸೈನ್ ಥೀಟಾ ಚೂಸ್ ಮಾಡ್ಕೊಳ್ಳಿ. Sin theta is equals to opposite by hypotenuse. So P by H ಅಂತ ತಗೋತೀನಿ. hypotenuse-ನ H ಅಂತ ಡಿನೋಟ್ ಮಾಡಿದೆ. P by H. X ಮತ್ತು Y ಅಂತ ತಗೊಂಡಾಗ ಅಪೋಸಿಟ್ನ ಅಂತ ತಗೊಂಡಿದೆಯಾ, Y ಅಂತ ತಗೊಂಡಿದೆಯಾ. hypotenuse-ನ ಅಂತ ತಗೊಂಡಿದೆಯಾ, Z ಅಂತ ತಗೊಂಡಿದೆಯಾ. ಸೊ Y by Z. Second trigonometric function cos theta. Cos theta equals cos theta ಏನು ಬರುತ್ತೆ, ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟು ಎ ಅಂತ ತಗೋತಾ ಇದೆಯಾ, ಹೈಪೋಟೆನ್ಯೂಸು ಎಚ್ ಅಂತ ತಗೋತಾ ಇದೆಯಾ. ಅಡ್ಜಸೆಂಟ್ಗೆ ನೀನು ಬೇಸ್ನ ಏನು ರೆಪ್ರೆಸೆಂಟ್ ಮಾಡ್ಕೊಂಡಿದ್ಯಾ, ಎಕ್ಸ್, ಹೈಪೋಟೆನ್ಯೂಸ್ ಝಡ್. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಈಸ್ ಪಿ, adjacent is A. So opposite is Y, adjacent is X. And also know that tan theta is sin theta by cos theta. Sin theta by cos theta. So sin theta by cos theta ಅಂದರೆ sin theta ವ್ಯಾಲ್ಯೂ ಇದೆಯಲ್ಲ, ಇದನ್ನು ನೀವು ಬೇಕಾದ್ರೆ ತೊಗೋಬೋದು. P by H
ಡಿವೈಡೆಡ್ ಬೈ ಎ ಬೈ ಎಚ್ ಎಚ್ ಕ್ಯಾನ್ಸಲ್ ಆಗುತ್ತೆ, ಅಗೇನ್ ಪಿ ಬೈ ಎ ಬರುತ್ತೆ. ಕಾಸ್ ಥೀಟಾಗೆ ಏನಿದೆ ತಗೋತೀಯ, ಇಲ್ಲಿ ಫಂಕ್ಷನ್ ಇದೆ ಕಾಸ್ ಥೀಟಾ, ಅದನ್ನು ಅಷ್ಟೇ ಎ ಬೈ ಎಚ್ ವ್ಯಾಲ್ಯೂ ಎಕ್ಸ್ ಬೈ ಝೆಡ್ ವ್ಯಾಲ್ಯೂ ಕಾಸ್ ಥೀಟಾಗೆ ತಗೋತೀಯ. ಸೈನ್ ಥೀಟಾಗೆ ಪಿ ಬೈ ಎಚ್ ಅಥವಾ ವೈ ಬೈ ಝೆಡ್ ತೊಗೊತೀಯ. ಈಗ ವೈ ಬೈ ಝೆಡ್ನ ತೊಗೊಂಡು ನ್ಯೂಮರೇಟರ್ಲಿ, ಡಿನಾಮಿನೇಟರ್ಲಿ ಎಕ್ಸ್ ಬೈ ಝೆಡ್ನ ತೊಗೊಂಡೆ ಅಂದರೆ ಝೆಡ್ ಕ್ಯಾನ್ಸಲ್ ಆಗುತ್ತೆ, ವೈ ಬೈ ಎಕ್ಸ್ ಬರುತ್ತೆ. ದಟ್ ಈಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ಸ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ, ಅದು ನೆನಪಿರಲಿ. ಸೊ ನೆಕ್ಸ್ಟ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ cosecant theta. Cosecant theta. Cosecant theta ulta, hypotenuse by opposite, h by p, that is nothing but z by y. Z by y andre it is completely reciprocal of which trigonometric function? Sin theta. 1 by sin theta. Next go for another trigonometric function. Cot theta last ಗೆ ತಗೊಳ್ಳೋಣ. Cosecant ಆದಮೇಲೆ secant theta. So secant theta is hypotenuse divided by adjacent. That is z by x. That is nothing but it is reciprocal of which theta? Cos theta. So secant is equals to reciprocal of which theta? Cot theta. Cos theta. ಇನ್ನೊಂದು ಫಂಕ್ಷನ್ ಇದೆಯಲ್ಲಪ್ಪ, ಯಾವುದು? ಕಾಟ್ ಥೀಟಾ. ರೈಟ್ ಇಟ್ ದಟ್ ಕಾಟ್ ಥೀಟಾ ಈಕ್ವಲ್ಸ್ ಏನು ಬರುತ್ತೆ? ದಟ್ ಈಸ್ ಅಡ್ಜಸೆಂಟ್ ಬೈ ಆಪೋಸಿಟ್, ನಥಿಂಗ್ ಬಟ್ ಎಕ್ಸ್ ಬೈ ವೈ. ದಟ್ ಈಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ವಿಚ್ ಥೀಟಾ? ಟ್ಯಾನ್ ಥೀಟಾ. 1 by tan theta. So reciprocal of cosecant theta you can get cos sin theta. Reciprocal of secant theta you can get cos theta. Reciprocal of cot theta can be taken as tan theta. ಆ ತಮ್ಮ ಚೇಂಜಸ್ ತಗೋಬಹುದು ನೀವು. ಬಟ್ ಇಲ್ಲಿ ನಿಮಗೆ 6 ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸು ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಸೊ ಆಲ್ಮೋಸ್ಟ್ ನೀವು ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸಲ್ಲಿ ಈ 6 ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಬರ್ತೀರಿ. ಸೊ ಅದರಲ್ಲಿ ನಾವು ಫಿಸಿಕ್ಸಲ್ಲಿ ಈ 3 ಅಂತೂ ಯೂಸ್ ಮಾಡ್ತೀವಿ. ಬಟ್ ಕ್ಯಾಲ್ಕುಲೇಷನ್ಸ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕ್ವಶನ್ಸ್ ಬಂದಾಗ ಸಮೋರ್ ಈ ಕಾಸಿಕ್ಯಾಂಟು ಸೀಕ್ಯಾಂಟು ಕಾಟ್ನ ಕೂಡ ಯೂಸ್ ಮಾಡೋ ಚಾನ್ಸಸ್ಸು ತುಂಬ ಇರುತ್ತೆ. ಇದು ಬೇಸಿಕ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್. ಇದರಲ್ಲಿ ಕಂಡೀಷನ್ಸ್ ಬರುತ್ತೆ. ಕೆಲವು ಕಂಡೀಷನ್ಸು ನಮಗೆ ತುಂಬ ಬೇಕಾಗುವಂಥ ಕಂಡೀಷನ್ಸ್, ಫಿಸಿಕ್ಸಿಗೆ ಬೇಕಾಗಿರುವಂಥ ಕಂಡೀಷನ್ಸ್, ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡುವಂಥ ಕಂಡೀಷನ್ಸ್. ಅದರಲ್ಲಿ ಫಸ್ಟ್ ಕಂಡೀಷನ್ನ ಚೂಸ್ ಮಾಡ್ತೀನಿ. ಅದು ನಿಮ್ಗೆ ನಾರ್ಮಲಾಗಿ ಗೊತ್ತಿದೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1. ಈ ಫಂಕ್ಷನ್ ನಿಮಗೆ ಆಲ್ಮೋಸ್ಟ್ ಫೆಮಿಲಿಯರ್ ಆಗಿದೆ. ಅಂದಮೇಲೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ಸ್ ಟು 1 ಹೆಂಗೆ ತಗೋಬೋದು ಸರ್ ಅಂತ ಕೇಳೋದೇ ಆಯಿತು ಅಂದರೆ, ಐ ವಿಲ್ ಚೂಸ್ ದ ಈಕ್ವೇಷನ್ ಬೈ ಯೂಸಿಂಗ್ ದಿಸ್ ಪೈಥಾಗರಸ್ ಥಿಯರಮ್. ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಏನಿದೆ? ಝಡ್ ಸ್ಕ್ವೇರ್. ದಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ. ಆ ಸ್ಕ್ವೇರ್ನ ಕಡೆ ತೊಗೊಂಡು ಬಂದರೆ ಝಡ್ ಸ್ಕ್ವೇರ್ ಆಗುತ್ತೆ. ದೆನ್ ಯು ಕ್ಯಾನ್ ರೈಟ್ ಇಟ್ ಆಸ್ ಝಡ್ ಸ್ಕ್ವೇರ್. ನಾನೇನು ಮಾಡ್ತೇನೆ, ಈ ಈಕ್ವೇಷನ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಝಡ್ ಸ್ಕ್ವೇರ್ಗೆ ಝಡ್ ಸ್ಕ್ವೇರ್ನ ಡಿವೈಡ್ ಮಾಡ್ತಾ ಬರ್ತೀನಿ. Then it becomes x square by z square, that is plus y square by z square equals z square by z square. ಡಿವೈಡ್ ಮಾಡಿದ್ರೆ ಏನು ಬರುತ್ತೆ? 1 ಬರುತ್ತೆ. ಸೊ ಇಲ್ಲಿ ಹಂಗೆ ಅಬ್ಸರ್ವ್ ಮಾಡ್ತಾ ಬನ್ನಿ. ಎಕ್ಸ್ ಬೈ ಝಡ್ ಅಂದರೆ ಕಾಸ್ ಥೀಟಾ, ಅಂದರೆ ಇಲ್ಲಿ ಹೋಲ್ ಸ್ಕ್ವೇರ್ ಅಂತ ನಾವು ಬರ್ಕೋಬೋದು. ಅಂದರೆ ಎಕ್ಸ್ ಬೈ ಝಡ್ ಹೋಲ್ ಸ್ಕ್ವೇರ್, ವೈ ಬೈ ಝಡ್ ಹೋಲ್ ಸ್ಕ್ವೇರ್, ಝಡ್ ಬೈ ಝಡ್ ಹೋಲ್ ಸ್ಕ್ವೇರ್ ಅಂದರೆ ಕ್ಯಾನ್ಸಲ್ ಆದರೆ 1 ಬರುತ್ತೆ ಅಲ್ವಪ್ಪ. ಇದು ಕ್ಯಾನ್ಸಲ್ ಆದರೆ ಎಷ್ಟು ಬರುತ್ತೆ? 1 ಬರುತ್ತೆ. ಎಕ್ಸ್ ಬೈ ಝಡ್ ಜಾಗದಲ್ಲಿ ಏನು ಬರೆಯೋಣ? ಕಾಸ್ ಥೀಟಾ ಬರೆಯೋಣ. ದೆನ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ವೈ ಬೈ ಝಡ್ ಜಾಗದಲ್ಲಿ ಏನಿದೆ? ಸೈನ್ ಥೀಟಾ. ಸೊ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ಸ್ 1. ಸೊ ಯು ಗೆಟ್ ಫಸ್ಟ್ ಕಂಡೀಷನ್ ಈಕ್ವೇಷನ್. ಕ್ಲಿಯರ್? ಸೊ ದಿಸ್ ಫಸ್ಟ್ ಕಂಡೀಷನ್ ಈಕ್ವೇಷನ್. ಇದೇ ಸೆಕೆಂಡ್ ಕಂಡೀಷನ್ ಈಕ್ವೇಷನ್ ತಗೋತೇನೆ. ಸೇಮ್ ಈಕ್ವೇಷನ್ ತಗೊಂಡು ಸ್ವಲ್ಪ ನಿಮಗೆ ಈಕ್ವೇಷನ್ನ ನೆನ್ಪಿಟ್ಕೊಳ್ಳೋಕೆ ಈಸಿ ಮಾಡ್ಕೊಳ್ತಾ ಬರ್ತೀನಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1 ಇದೆಯಲ್ಲ, ಈ ಈಕ್ವೇಷನ್ ಏನು ಮಾಡ್ತೀನಿ? ಡಿನಾಮಿನೇಟರ್ಲಿ ಡಿವೈಡ್ ಮಾಡ್ಕೋತಾ ಬರ್ತೀನಿ. ಫಸ್ಟ್ ಕಾಸ್ ಸ್ಕ್ವೇರ್ನ ಡಿವೈಡ್ ಮಾಡ್ಕೊ ಬರ್ತೀನಿ. ನೆಕ್ಸ್ಟ್ ಕಂಡೀಷನಲ್ಲಿ ಸೈನ್ ಸ್ಕ್ವೇರ್ನ ಡಿವೈಡ್ ಮಾಡ್ಕೊ ಬರ್ತೀನಿ. ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ divided by cos square theta equals 1 divided by cos square theta.
ಎರಡು ಸೈಡ್ ಕೂಡ ಡಿವೈಡ್ ಮಾಡಿದ್ರೆ ಮ್ಯಾಥಮೆಟಿಕಲಿ ಏನು ಮಿಸ್ಟೇಕ್ ಆಗೋದಿಲ್ಲ. ಸೊ ಯು ಕ್ಯಾನ್ ಡಿವೈಡ್ ದ ಕಾಸ್ ಸ್ಕ್ವೇರ್ ಥೀಟಾ ಆನ್ ಬೋತ್ ಸೈಡ್. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್, ದೆನ್ ಯು ಕ್ಯಾನ್ ರೈಟ್ ಇಟ್ ಆಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಟ್ ಬಿಕಮ್ಸ್ 1, ದಟ್ ಈಸ್ ಈಕ್ವಲ್ಸ್ ಟು 1 ಬೈ ಕಾಸ್ ಅಂತಂದರೆ ಏನು ಬರುತ್ತೆ, ಸೀಕ್ಯಾಂಟ್ ಬರುತ್ತೆ. ದೆನ್ 1 ಬೈ ಕಾಸ್ ಸ್ಕ್ವೇರ್ ಇರೋದ್ರಿಂದ ಯು ಕ್ಯಾನ್ ರೈಟ್ ಆಸ್ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ. So tan square theta plus 1 is equals to secant square theta. Then you can written as ಏನಂತ ಬರಿಬೋದು, ಫಾರ್ ಎಕ್ಸಾಂಪಲ್ secant square theta ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ ಆಗುತ್ತೆ, ಪ್ಲಸ್ 1 ಈ ಕಡೆ ಬಂದರೆ 1 ಆಗುತ್ತೆ. ಅದ್ರ ಬದಲು ನಾನು ಏನು ಮಾಡ್ತೀನಿ, tan square theta ಈ ಕಡೆ ತಗೋತೀನಿ. ಹಂಗೆ ತೊಗೊಂಡ್ರೆ ಏನಾಗುತ್ತೆ, secant square theta ಓಕೆ ಮೈನಸ್ tan square theta ಈಕ್ವಲ್ಸ್ 1. ಸೊ ಈ ಎರಡು ಕಂಡೀಷನ್ಸು ನೆನ್ಪಿಟ್ಕೋಬೇಕು. ಏನು ಸರ್, ಒಂದು ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಈಕ್ವಲ್ ಸೀಕ್ಯಾಂಟ್ ಸ್ಕ್ವೇರ್ ಥೀಟಾ, ಇದು ಕಂಡೀಷನ್ನು. ಇನ್ನೊಂದು ಸೀಕ್ಯಾಂಟ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ಸ್ ಟು 1. ಇದರ ಕೂಡ ಈಕ್ವೇಷನ್ ತೊಗೊಂಡು ಇದು ರೆಸ್ಪೆಕ್ಟ್ ಆಫ್ 1 ಅಂತ ತೊಗೊಂಡಾಗ ಸೀಕ್ಯಾಂಟ್ ಸ್ಕ್ವೇರ್ನ ಮತ್ತು ಟ್ಯಾನ್ ಸ್ಕ್ವೇರ್ ಸಬ್ಟ್ರಾಕ್ಷನ್ ಆಯ್ತು ಅಂದರೆ ಇಟ್ ವ್ಯಾಲ್ಯೂ ಬಿಕಮ್ಸ್ 1. ಸೊ ಥರ್ಡ್ ಕಂಡೀಷನ್ ಏನು ಚೂಸ್ ಮಾಡೋಣ, ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಇಂದ ಡಿವೈಡ್ ಆಯ್ತಲ್ವಾ, ಇಲ್ಲಿ ನಾನು ಏನು ಮಾಡ್ಕೋತೀನಿ, ಸೈನ್ ಸ್ಕ್ವೇರ್ ಇಂದ ಡಿವೈಡ್ ಮಾಡ್ಕೋತೀನಿ. So sin square theta divided by sin square theta plus cos square theta divided by sin square theta, that is equals to 1 divided by sin square theta divided by sin square theta on both sides. Then this value becomes 1 plus cos by sin means cos by sin, that is which theta, cot theta ಅಲ್ವಾ. ಇಲ್ಲಿ ಬರ್ಕೋಬೋದು ನಾವು ಬೇಕಾದ್ರೆ. Cot is equals to x by y ಇದೆಯಲ್ಲ, and cot theta can be written as ಏನಂತ ಬರ್ಕೋಬೋದಪ್ಪ, that is nothing but cos theta by sin theta ಅಂತ ಬರ್ಕೋಬೋದು. that is nothing but 1 by tan theta. So if value becomes 1, cos by sin becomes cot square theta, that is equals to 1 by sin square is reciprocal of sin theta is cosecant square theta. Then you can write cosecant square theta. ಸೊ ಈ ಫಾರ್ಮಿಗೆ ಬರೆಯೋದಾಯಿತು ಅಂದರೆ ದಿಸ್ ಇಸ್ ಒನ್ ಫಾರ್ಮ್, ಅದು ಕೂಡ ನೆನಪಿರಲಿ. ಅದಾದಮೇಲೆ ಈ ಫಾರ್ಮಲ್ಲಿ ಈಕ್ವೇಷನ್ ಬರೆಯೋದಾಯಿತು ಅಂದರೆ ಏನಂತ ಬರಿಬೋದು ಸರ್, ಕೊಸಿಕ್ಯಾಂಟ್ ಸ್ಕ್ವೇರ್ ಥೀಟಾ, ಕಾಟ್ ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ, ದಟ್ ಈಸ್ ಕೊಸಿಕ್ಯಾಂಟ್ ಸ್ಕ್ವೇರ್ ಥೀಟಾ ಮೈನಸ್ ಕಾಟ್ ಸ್ಕ್ವೇರ್ ಥೀಟಾ, ದಟ್ ಈಸ್ ಈಕ್ವಲ್ಸ್ ಟು 1. ಈ ಫಾರ್ಮಿಗೆ ಕೂಡ ಈಕ್ವೇಷನ್ ಬರ್ಕೋಬೋದು ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ನ. ಸೊ ಇಲ್ಲಿ ಅಬ್ಸರ್ವೇಷನ್ ಮಾಡಿದ್ರಿ, ಬೇಸಿಕ್ಕಾಗಿ ಸೈನು ಕಾಸು ಟ್ಯಾನು ಕಾಸಿಕ್ಯಾಂಟು ಸೀಕ್ಯಾಂಟ್ ಕಾಟು ಅದು ಗೊತ್ತಾಯಿತು, ಡೆಫಿನಿಷನ್ಸ್ ಗೊತ್ತಿತ್ತು, ಕಂಡೀಷನ್ಸ್ ಗೊತ್ತಿತ್ತು, ಅದಕ್ಕೆ ನೀವು ಸೈಟ್ಸ್ ಕೂಡ ಮೆನ್ಷನ್ ಮಾಡ್ಕೊತ ಬಂದ್ರಿ. ಆಫ್ಟರ್ ದಟ್ ಸ್ಪೆಷಲ್ ಕಂಡೀಷನ್ಸ್ ಅಂತ ನಮಗೆ ನೆನ್ಪಿಟ್ಕೋಬೇಕಾಗಿರೋ ಕಂಡೀಷನ್ಸ್ ಅಂದರೆ ಈ ಮೂರನ್ನ ನಾವು ಮ್ಯಾಕ್ಸಿಮಮ್ ತಿಳ್ಕೊಂಡ್ರು ಆಗುತ್ತೆ. ಆ್ಯಂಡ್ ಸಮ್ ಮೋರ್ ಕೆಲವು ಇಕ್ವೇಷನ್ಸ್ನ ಟ್ರಿಗೊನೋಮೆಟ್ರಿಕ್ಸಲ್ಲಿ ಹೇಳ್ಕೊಡ್ತಾ ಬರ್ತಾರೆ. ಓಕೆ, ಅದು ನಾವು ಕೂಡ ಮುಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಈ ಕಂಡೀಷನ್ಸು ಪರ್ಫೆಕ್ಟಾಗಿ ಇದ್ದರೆ ಸಾಕು, ಆಗ್ಬೋದಾ? ಓಕೆ, ಇದು ನಿಮಗೆ ಪರ್ಫೆಕ್ಟ್ ಆದ್ರಿ ಅಂತಂದರೆ, ಈ ಕಂಡೀಷನ್ಸ್ ಪರ್ಫೆಕ್ಟ್ ಆದ್ರಿ ಅಂತಂದರೆ ವಿ ಹ್ಯಾವ್ ಟು ಸೀನ್ ಫಾರ್ ದ ಆ್ಯಂಗಲ್ ವೇರಿಯೇಷನ್ಸು ಪರ್ಫೆಕ್ಟ್ ಆಗ್ತಾ ಬರಬೇಕು. ಸೊ ಆ್ಯಂಗಲ್ ವೇರಿಯೇಷನ್ಸ್ ಪರ್ಫೆಕ್ಟ್ ಆಗಬೇಕು ಅಂದರೆ ನಾವು ಫಿಸಿಕ್ಸಲ್ಲಿ ಏನು ಮಾಡ್ತೀವಿ ಅಂದರೆ ಕೆಲವು ವ್ಯಾಲ್ಯೂಸ್ನ ಆಲ್ಮೋಸ್ಟ್ ಫೆಮಿಲಿಯರಾಗಿ ಯೂಸ್ ಮಾಡ್ತಾನೆ ಇರ್ತೀವಿ. ಪ್ರಾಬ್ಲಮ್ಸ್ ಬಂದಾಗ ಫೆಮಿಲಿಯರಾಗಿ ಯೂಸ್ ಮಾಡ್ತಾ ಬರ್ತೀವಿ. ಆ ಫೆಮಿಲಿಯರಾಗಿ ಯೂಸ್ ಮಾಡೋ ಪ್ರಾಬ್ಲಮ್ಸ್ನ ಕಂಡೀಷನ್ಸ್ನ ನಾನು ಹೇಳ್ಕೊಡೋಕ್ಕೆ ಇಷ್ಟಪಡ್ತೇನೆ, ಆಗ್ಬೋದಾ? ಸೊ ಫಸ್ಟ್ ಇದನ್ನು ರೋಟೀನ್ ಮಾಡ್ಕೊಳ್ಳಿ, ಬರ್ಕೊಂಡ್ಮೇಲೆ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕಂಡೀಷನ್ಸ್. ಓಕೆ, ಸೊ ಫೆಮಿಲಿಯರಾಗಿ ನಾವು ಯೂಸ್ ಮಾಡೋದು ಫಿಸಿಕ್ಸಲ್ಲಿ ಯಾವ ಕಂಡೀಷನ್ ಸರ್ ಅಂತಂದರೆ, ಟೇಕ್ ಇಟ್ ದ ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲ್, ಓಕೆ, ಎ ಬಿ ಸಿ, ಆ್ಯಂಗಲ್ ಥೀಟಾ ಐ ವಿಲ್ ಟೇಕ್ ಇಟ್ 53 ಡಿಗ್ರಿ. ಸೊ ನಾರ್ಮಲಾಗಿ 53 ಡಿಗ್ರಿನ ಕೆಲವು ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡ್ತಾ ಬರ್ತೀವಿ, ಯಾಕಂದರೆ ಇದು ಆ್ಯಂಗಲ್ ಎಷ್ಟಿದೆಯಪ್ಪ 90 ಡಿಗ್ರಿ, ಆಮೇಲೆ ಈ ಆ್ಯಂಗಲ್ ಎಷ್ಟಾಗುತ್ತೆ 37 ಡಿಗ್ರಿ ಆಗುತ್ತೆ. ಸೊ ದಿಸ್ ಇಸ್ ಅನ್ ಅಡ್ಜಸೆಂಟ್, opposite, and this is hypotenuse, y, z, x. ಅಲ್ವಪ್ಪ? ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರಬೇಕು, ಇದಕ್ಕೆ ಕಂಡೀಷನ್ ಕೂಡ ಅಪ್ಲೈ ಮಾಡ್ತಾ ಬರಬೇಕು. ಯಾವ ಫಂಕ್ಷನ್ಸ್ನ ಅಪ್ಲೈ ಮಾಡೋಣ? ಫಸ್ಟು ಸೈನ್ ಥೀಟಾ ಅಪ್ಲೈ ಮಾಡಿ, ಸೈನ್ ಥೀಟಾ ನಥಿಂಗ್ ಬಟ್ ಸೈನ್ 53 ಡಿಗ್ರಿನ ಚೂಸ್ ಮಾಡ್ತೀವಿ.
ಟ್ರಯಾಂಗಲ್. ಇದನ್ನು ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಒನ್ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಅಂದರೆ ಯಾವ್ದು ಚೂಸ್ ಮಾಡ್ತಾ ಇದ್ದೀನಿ? 53 ಡಿಗ್ರಿನ ಚೂಸ್ ಮಾಡ್ತಾ ಇದ್ದೀನಿ. 53 ಡಿಗ್ರಿನ ಚೂಸ್ ಮಾಡಿದ್ರೆ ಏನೇನು ಬರುತ್ತೆ ಕಂಡೀಷನ್, ಅದಕ್ಕೆ ವ್ಯಾಲ್ಯೂಸ್ ಕೂಡ ಕೊಡ್ತಾ ಬರ್ತೀನಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಇಟ್ ಆ್ಯಸ್ 3, 4, 5 ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ. 3, 4, 5 ABC. ನೆಕ್ಸ್ಟ್ ಯಾವ ಟ್ರಯಾಂಗಲ್ ಚೂಸ್ ಮಾಡ್ತೀನಿ? 37 ಡಿಗ್ರಿಗೆ ಚೂಸ್ ಮಾಡ್ತೀನಿ. ಸೊ ನಾನು ಈ ಕಡೆ ಈ ಸೈಡೆ ಬರ್ದಿರ್ತೀನಿ ನಿಮಗೆ ಈಸಿ ಆಗಲಿ ಅಂತೇಳಿ. ದಟ್ ಈಸ್ 37 ಡಿಗ್ರಿ. ಸೊ ಆಗ ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ? ದಟ್ ಈಸ್ 4 ಆಗುತ್ತೆ. ಆ ಆ್ಯಂಗಲ್ಗೆ ಅಪೋಸಿಟ್ ಯಾವುದಾಗುತ್ತೆ? 3 ಆಗುತ್ತೆ. ಇದು ಹೈಪೋಟೆನ್ಯೂಸ್ ಆ್ಯಸ್ ಇಟ್ ಈಸ್ ಎಷ್ಟಿರುತ್ತೆ? 5 ಇರುತ್ತೆ. ದಿಸ್ ಇಸ್ ಸಿ, ದಿಸ್ ಇಸ್ ಬಿ ಅಲ್ವಾ? ಸರಿ ಇದೆ, ಬಿ. ಇದನ್ನೇನು ತಗೋತೀಯಪ್ಪ? ಎ ಅಂತ ತಗೋತೀಯ. ಈ ಎರಡು ಟ್ರಯಾಂಗಲ್ಸ್ಗೆ ನಾನು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಅಪ್ಲೈ ಮಾಡ್ತಾ ಬರಬೇಕು. ಓಕೆ, ವ್ಯಾಲ್ಯೂ ಫಿಕ್ಸ್ ಆಗಿದೆ 3, 4, 5. 5 ಯಾಕೆ ಬರುತ್ತೆ ಅಂತ ಗೊತ್ತು? z is equals to root of x square plus y square. 3 square plus 4 square ಅದನ್ನು ಸ್ಕ್ವೇರ್ ರೂಟ್ ಹಾಕಿ ತೊಗೊಂಡ್ವಿ ಅಂತಂದರೆ ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ 5. ಅದು ಪೈಥಾಗರಸ್ ಥಿಯರಮ್ ಈಸಿಯಾಗಿ ಗೊತ್ತಿರುತ್ತೆ ನಮಗೆ. ಸೊ ಸೈನ್ ಥೀಟಾ ಆ್ಯಂಗಲ್ ಫಸ್ಟ್ ಅದಕ್ಕೆ ತೊಗೋತಾ ಇರೋದು 53 ಡಿಗ್ರಿ ತೊಗೋತಾ ಇರೋದು. ಆಮೇಲೆ ಸೈನ್ ಥೀಟಾಗೆ ಕಂಡೀಷನ್ ಗೊತ್ತು, ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಎಷ್ಟಪ್ಪ ವ್ಯಾಲ್ಯೂ? 4/5. ಸೊ 4/5 ಏನಂದರೆ ಇಟ್ಸ್ ವ್ಯಾಲ್ಯೂ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು 0.8. ಅಂದರೆ ಸೈನ್ 53 ಇದರ ವ್ಯಾಲ್ಯೂಗೆ ಇದು ನೆನಪಿಟ್ಕೋಬೇಕು 0.8. ಯಾವಾಗ ಅಂದರೆ ನಮಗಿಲ್ಲಿ ಏನು ವ್ಯಾಲ್ಯೂಸ್ ಕೊಡ್ತೀವಲ್ಲ, ಪೈಥಾಗರಸ್ ಕಂಡೀಷನ್ಸ್ ವ್ಯಾಲ್ಯೂಸ್ ಕೊಡ್ತೀವಲ್ಲ, ಅದನ್ನು ಡಿವೈಡ್ ಮಾಡ್ತಾ ಬಂದರೆ ಆಲ್ಮೋಸ್ಟ್ ಇಷ್ಟು ಈಕ್ವಲ್ ಆಗ್ತಾ ಬರುತ್ತೆ. when you get for right angle triangle with angle 53 degree. Next, cos theta. So cos theta equals, okay, cos 53 degree. Cos nothing but change baruttappa adjacent by hypotenuse, that is 3/5. Its value almost equal. 3 ಇಂದ 5 ಗೆ ತಗೊಂಡ್ವಿ ಅಂದರೆ 0.6 ಬರ್ತಾ ಬರುತ್ತೆ. Next, tan theta equals tan 53 degree. That equals tan 53, tan is nothing but opposite by adjacent, 4/3. So tan 53 value 4/3 ಮಾಡಿದ್ರಿ ಅಂತಂದರೆ its value maximumly more than 1. ಸೊ 1.333 ರೆಕರಿಂಗ್ ಬರ್ತಾ ಹೋಗುತ್ತೆ. ಇದು ನಿಮಗೆ ನೆನ್ಪಿಟ್ಕೋಬೇಕಾಗಿರೋಂಥ ವ್ಯಾಲ್ಯೂಸ್. ಫಸ್ಟ್ ಸೈನ್, ಕಾಸ್, ಟ್ಯಾನ್ ವಿತ್ ಆ್ಯಂಗಲ್ 53 ಡಿಗ್ರಿ, ಅದಕ್ಕೆ ವ್ಯಾಲ್ಯೂ 0.6, 1.33 ಫಾರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಓಕೆ, ಇದು ಈಸಿ ಆಯಿತು, ಇನ್ನು ಕಷ್ಟ ಆಗಲ್ಲ ನಿಮಗೆ. ಸೊ ಅದನ್ನು ಮತ್ತೆ ರೆಸಿಪ್ರೋಕಲ್ ಮಾಡಿಕೊಂಡ್ರೆ ನೀವು ಕ್ಯಾಲ್ಕುಲೇಷನ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಕೊಸಿಕ್ಯಾಂಟು, ಸಿಕ್ಯಾಂಟು ಮತ್ತು ಕಾಟ್ಗೆ ಈ ವ್ಯಾಲ್ಯೂಸ್ನ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೋಬೋದು. ನೆನ್ಪಿಟ್ಕೊಳ್ಳೇಬೇಕು ಅನ್ನೋ ವ್ಯಾಲ್ಯೂಸ್. ನೆಕ್ಸ್ಟ್ ಟ್ರಯಾಂಗಲ್ 37 ಡಿಗ್ರಿಗೆ ತೊಗೊತಾ ಬರ್ತೀನಿ. ಸೊ 37ಗೆ ತೊಗೊಂಡ್ರೆ ಫಸ್ಟ್ ಯಾವುದನ್ನು ಚೂಸ್ ಮಾಡೋಣ? ಸೈನ್ 37 ಡಿಗ್ರಿ. ಸೊ ಸೈನ್ 37 ಡಿಗ್ರಿ, ದಟ್ ಈಸ್ ನಥಿಂಗ್ ಬಟ್ ವ್ಯಾಲ್ಯೂ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಎಷ್ಟಾಗುತ್ತೆ ಇಲ್ಲಿ? 3 ಆಗುತ್ತೆ. ದಿಸ್ ಇಸ್ ಅಪೋಸಿಟ್, ದಿಸ್ ಇಸ್ ಅಡ್ಜಸೆಂಟ್, ದಿಸ್ ಇಸ್ ಹೈಪೋಟೆನ್ಯೂಸ್. ಓಕೆ, opposite ಎಷ್ಟಪ್ಪ? 3, adjacent, sorry, hypotenuse ಎಷ್ಟು? 5. Then its value becomes 3/5 ಅಂದರೆ 0.6. Next, cos 37. Cosಗೆ ಎಷ್ಟು ಬರುತ್ತವೆ? adjacent by hypotenuse, that is 4/5, that is 0.8. Next, tan 37. Tan 37 equals opposite by adjacent, that is 3/4. 3/4. ಸೊ 3ನ 4ಇಂದ ನೀವು ಡಿವೈಡ್ ಮಾಡ್ತಾ ಬಂದ್ರಿ ಅಂತಂದರೆ ಆಲ್ಮೋಸ್ಟ್ ಪಾಯಿಂಟ್ ವ್ಯಾಲ್ಯೂಲಿ ಸಿಗ್ತಾ ಬರುತ್ತೆ, ಹೌದಲ್ವಾ? ಅಪೋಸಿಟ್ ಬೈ ಅಡ್ಜಸೆಂಟ್ 30 ತಗೊಳ್ರಿ. 4 1s ಆಲ್ಮೋಸ್ಟ್ 4 7s, 4 7s ಅಂದರೆ .7 ಸಮಥಿಂಗ್ ಏನೋ ಬರುತ್ತೆ ಅಲ್ವಾ? 3/4 30ಗೆ ಕರೆಕ್ಟ್ ಅಲ್ಲ? ಎಸ್, 0.77 ಥರ ಬರ್ತಾ ಹೋಗುತ್ತೆ. ವ್ಯಾಲ್ಯೂ ಮೋಸ್ಟ್ ಕಡಿಮೆ ಆಗ್ತದೆ 3/4. ಆ್ಯಂಡ್ 37 ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ವ್ಯಾಲ್ಯೂಸ್ ಏನಾಗಿದೆ? ಫಸ್ಟ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್, ಮಿನಿಮಮ್ ಮ್ಯಾಕ್ಸಿಮಮ್ ಮಿನಿಮಮ್. ಇದು ಆ್ಯಂಗಲ್ ನೆನ್ಪಿಟ್ಕೋಬೇಕು, ದಟ್ ಈಸ್ 53 ಡಿಗ್ರಿ ಮತ್ತು 37 ಡಿಗ್ರಿ. ಆಯಿತಾ? ಸೊ ಇದು ಪರ್ಫೆಕ್ಟ್ ಆದ್ರಿ ಅಂತಂದರೆ, ಅಂದರೆ ಈ ವ್ಯಾಲ್ಯೂಸ್ ಪರ್ಫೆಕ್ಟ್ ನೆನ್ಪಿಟ್ಕೊಂಡ್ರಿ ಅಂತಂದರೆ
ಪೈಥಾಗರಸ್ ಥರಮ್ ಅಪ್ಲೈ ಮಾಡಿ ಕೆಲವು ಟೈಮ್ ಸಾಲ್ವ್ ಮಾಡಬೇಕಾದ್ರೆ ಪ್ರಾಬ್ಲಮ್ಸಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಪ್ಲೈ ಮಾಡ್ತಾ ಇದ್ದೀರ ಅಂದ ತಕ್ಷಣ ಈ ಆ್ಯಂಗಲ್ಸ್ಗೆ ವ್ಯಾಲ್ಯೂ ನೆನ್ಪಿಟ್ಟು 0.8, 0.6, 1.33, 0.6, 0.8, 0.7 for all three trigonometric functions. Okay, so ಈ ಕಂಡೀಷನ್ಸ್ ಅಪ್ಲೈ ಆದಮೇಲೆ ವಿ ಹ್ಯಾವ್ ಟು ಎಂಟರ್ ಫಾರ್ ದ ಆ್ಯಂಗಲ್ ವೇರಿಯೇಷನ್ ವಿತ್ ರೆಸ್ಪೆಕ್ಟ್ ಟು ದ ಕ್ವಾಡ್ರೆಂಟ್ಸ್. ಆ್ಯಂಗಲ್ ವೇರಿಯೇಷನ್ಸ್ ವಿತ್ ಕ್ವಾಡ್ರೆಂಟ್ಸ್ ಅಂದಾಗ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಅಂತ ನೆನಪಿದೆಯಾ? ಎಕ್ಸ್ ಮತ್ತು ವೈ ಆಕ್ಸಿಸ್ನ ತೊಗೊಂಡಾಗ ಅದನ್ನು ನಾವು ಕೋಆರ್ಡಿನೇಟ್ ಜಾಮೆಟ್ರಿಲಿ ಡಿಸ್ಕಷನ್ ಮಾಡಿದ್ವಿ. ಬಟ್ ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಅಪ್ಲೈ ಮಾಡಿ ಅದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ಬೇಕು. ಸೊ ಅದಕ್ಕೇನು ಮಾಡೋಣ ಅಂತಂದರೆ, ಕನ್ಸಿಡರ್ ವಿತ್ ಅನ್ ಸರ್ಕಲ್, ಒಂದು ಸರ್ಕ್ಯುಲರ್ ಚೂಸ್ ಮಾಡ್ಕೊಳ್ಳಿ, ಅದರಲ್ಲಿ ಕ್ವಾಡ್ರೆಂಟ್ಸ್ನ ಚೂಸ್ ಮಾಡ್ಕೊಳ್ಳಿ. ಈ ಕ್ವಾಡ್ರೆಂಟ್ಸ್ನ ನೀವು ಆಲ್ಮೋಸ್ಟ್ ನೆನ್ಪಿಟ್ಕೊಳ್ಬೇಕು. ಎಲ್ಲ ಫಂಕ್ಷನ್ಗೂ ಕೂಡ ಈ ಕ್ವಾಡ್ರೆಂಟ್ಸ್ನ ಏನೇನು ಕಂಡೀಷನ್ ಬರುತ್ತೋ ನೆನ್ಪಿಟ್ಕೋಬೇಕು. ಮ್ಯಾಥಮೆಟಿಕ್ಸ್ಗೂ ಹೆಲ್ಪ್ ಆಗುತ್ತೆ, ಫಿಸಿಕ್ಸ್ಗೂ ಹೆಲ್ಪ್ ಆಗುತ್ತೆ. ಸೊ ಐ ವಿಲ್ ಕನ್ಸಿಡರ್ ವಿತ್ ಅನ್ ಸರ್ಕಲ್. So these are the x quadrant, y quadrant. Clear? Circle. $90, total 180. First quadrant 90, second quadrant total 180, third quadrant 270, and completion of fourth quadrant 360. And initial this value start with 0. Okay, middle 45. 90, okay, 135, 180, okay, next 235, okay, next 270, and with respect to the completion of 360 degree. So ಇಲ್ಲಿ ನೀವು ಚೂಸ್ ಮಾಡೋ ಟೋಟಲ್ ಆ್ಯಂಗಲ್ ಎಷ್ಟು ಅಂತ ಕನ್ಫರ್ಮ್ ಆಗಿ ಗೊತ್ತು ನಿಮಗೆ. ಟೋಟಲ್ ಆ್ಯಂಗಲ್ ಎಷ್ಟಪ್ಪ? 360 ಡಿಗ್ರಿ ಅಂತ ಗೊತ್ತು. ವಾಪಸ್ ಮಿಡ್ ಪಾಯಿಂಟ್ ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಸಮ್ ಆ್ಯಂಗಲ್ ಚೂಸ್ ಮಾಡ್ಕೊತ ಬರ್ತೀವಿ. ದಿಸ್ ಇಸ್ ದ ಆ್ಯಂಗಲ್ ಇಟ್ ಚೂಸ್ಡ್. That is nothing but angle of theta. Means you are going in which direction? Anti-clockwise direction. Also you know that this is first quadrant, this is second quadrant, this is third quadrant, this is fourth quadrant. When you go for this first angle theta, ಅಕಸ್ಮಾತ್ ನೀವೇನಾದರೂ ಇಲ್ಲಿ ಮೆಷರ್ ಮಾಡಿದ್ರಿ ಅಂದರೆ, ಈ ಆ್ಯಂಗಲ್ನ ಮೆಷರ್ ಮಾಡಿದ್ರಿ ಅಂತ ಅಂದ್ಕೊಳ್ಳಪ್ಪ, ಈ ಆ್ಯಂಗಲ್ ತೀಟಾ, ನೋ ಇಶ್ಯೂ, ನೋ ಪ್ರಾಬ್ಲಮ್. ಓಕೆ, ಇಲ್ಲಿ ಮೆಷರ್ ಮಾಡ್ತಾ ಇದೆಯಾ ಅಂತಂದರೆ ಟೋಟಲ್ 90ಯಲ್ಲಿ ಈ ಆ್ಯಂಗಲ್ನ ನೀನು ಸಬ್ಟ್ರಾಕ್ಟ್ ಮಾಡ್ತೀಯ. ದಟ್ ಈಸ್ 90 ಮೈನಸ್ ಥೀಟಾ. ದೆನ್ ಯು ವಿಲ್ ಗೆಟ್ ದ ಆ್ಯಂಗಲ್ ಆಫ್ ದಿಸ್ ಥೀಟಾ, 90 ಮೈನಸ್ ಥೀಟಾ. ಸೊ 90 ಮೈನಸ್ ಥೀಟಾ ಇಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಇದು ಮತ್ತೆ ಫಿಕ್ಸ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಥೀಟಾ ಓಕೆ ಇನ್ ಫಸ್ಟ್ ಕ್ವಾಡ್ರೆಂಟ್, 90 ಮೈನಸ್ ಥೀಟಾ ಇಸ್ ಆಲ್ಸೋ ಇನ್ ಫಸ್ಟ್ ಕ್ವಾಡ್ರೆಂಟ್. ಅಕಸ್ಮಾತ್ ನಾನು ಪೊಸಿಷನ್ ಇಲ್ಲಿ ತೊಗೋತೀನಪ್ಪ, ಇಲ್ಲಿ ಪೊಸಿಷನ್ ತೊಗೋತಾ ಇದ್ದೀನಿ, ಇಲ್ಲಿ ಪೊಸಿಷನ್ ತೊಗೋತಾ ಇದ್ದೀನಿ. ಇಲ್ಲಿ ಪೊಸಿಷನ್ ತೊಗೋಬೇಕಾದ್ರೆ ಆ್ಯಂಗಲ್ನ ಮೆಷರ್ ಮಾಡ್ಬೇಕು ನೀನೀಗ. ಆ್ಯಂಗಲ್ ಎಲ್ಲಿಂದ ಮೆಷರ್ ಮಾಡ್ತೀಯಾ? ಫಾರ್ ಎಕ್ಸಾಂಪಲ್ ಈ ಪಾಯಿಂಟಿಂದ ಆ್ಯಂಗಲ್ನ ಮೆಷರ್ ಮಾಡ್ತೀಯಾ ಅಂತ ಅನ್ಕೊ. ಈ ಪಾಯಿಂಟಿಂದ ಆ್ಯಂಗಲ್ನ ಮೆಷರ್ ಮಾಡಬೇಕಾದ್ರೆ ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ ಆ್ಯನ್ ಸಮ್ ಆ್ಯಂಗಲ್, ತೀಟಾ ಇದೆ ಅಂತ ಅನ್ಕೊ. ಅಂದಮೇಲೆ ಇಲ್ಲಿ ತೀಟಾ ನೀನು ಮೆಷರ್ ಮಾಡಬೇಕು ಅಂದರೆ ಈ ಆ್ಯಂಗಲ್ ಟೋಟಲ್ ಆಗಿದೆಯಲ್ಲ, ಟೋಟಲ್ ಆ್ಯಂಗಲ್ನ ತಗೋತಿದೆಯಲ್ಲ, ಈ ತೀಟಾ ವ್ಯಾಲ್ಯೂ ಇಲ್ಲಿಂದ ಇಲ್ಲಿಗಿರೋ ಆ್ಯಂಗಲ್ ಎಷ್ಟು? 90. ದಿಸ್ ಇಸ್ 90, ದಿಸ್ ಇಸ್ ತೀಟಾ. ದೆನ್ ದಿಸ್ ವ್ಯಾಲ್ಯೂ ಬಿಕಮ್ಸ್ 90 ಪ್ಲಸ್ ತೀಟಾ. 90 minus theta is in first quadrant, but 90 plus theta is in second quadrant. Mind ಇಟ್ಕೊಳ್ಳಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲ ಏನಾರೋ ಆ್ಯಂಗಲ್ನ ಮೆಷರ್ ಮಾಡಬೇಕು ಅಂತ ಅನ್ಕೊಳ್ಳಿ. ಈ ಆ್ಯಂಗಲ್ನ ಮೆಷರ್ ಮಾಡಬೇಕು ನೀವೀಗ, ಈ ಆ್ಯಂಗಲ್ನ ಮೆಷರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಥೀಟಾ ಅಂತ ಅನ್ಕೊಳ್ಳೋದೇ ಆಯಿತು ಅಂದರೆ ಇಲ್ಲಿರೋ ಹೋಲ್ ಆ್ಯಂಗಲ್ಲು ಎಷ್ಟೊಂದು ಗೊತ್ತು, ಇಲ್ಲಿರೋ ಆ್ಯಂಗಲ್ ಎಷ್ಟು ಅಂತ ಗೊತ್ತು ನಿಮಗೆ ಅಲ್ವಾ? ಸೊ ಈ ಆ್ಯಂಗಲ್ ಬೇಕು ಅಂತಂದರೆ ಇಲ್ಲಿ ವ್ಯಾಲ್ಯೂ ಎಷ್ಟಿದೆಯಪ್ಪ? ದಟ್ ಈಸ್ ಟೋಟಲ್ ಆ್ಯಂಗಲ್. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಆ್ಯಂಗಲ್ ಎಷ್ಟಾಗುತ್ತೆ? 180. ಬಟ್ ಈ ಆ್ಯಂಗಲೇ ಬೇಕು ಅಂತಂದರೆ 180 ಮೈನಸ್ ಥೀಟಾ. ಅಗೇನ್ ಐ ಕನ್ಕ್ಲೂಡ್ 180 ಮೈನಸ್ ಥೀಟಾ ಇಸ್ ಆಲ್ಸೋ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ? ಓಕೆ, ಇನ್ನೊಂದು ಪೊಸಿಷನ್ನ ಫಿಕ್ಸ್ ಮಾಡ್ಕೊತೀನಿ. ಈ ಆ್ಯಂಗಲ್ನ ಮೆಷರ್ ಮಾಡಬೇಕು ಅಂತ ಅನ್ಕೋತೀವಿ. ಈ ಆ್ಯಂಗಲ್ ಮೆಷರ್ ಮಾಡಬೇಕು ಅಂದರೆ ಥೀಟಾ ಅಂತ ತಗೋತೀಯ. ದೆನ್ ಟೋಟಲ್ ಆ್ಯಂಗಲ್ ಎಷ್ಟು? 180. ಇಲ್ಲಿ ಆ್ಯಂಗಲ್ ಎಷ್ಟು? ಥೀಟಾ. ದೆನ್ ಯು ಕ್ಯಾನ್ ರೈಟ್ ಇಟ್ ಆಸ್ 180 ಪ್ಲಸ್ ಥೀಟಾ. ದೆನ್ 180 ಪ್ಲಸ್ ಥೀಟಾ ಇಸ್ ಇನ್ ವಿಚ್ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ನೆಕ್ಸ್ಟ್ ವೈ ಆಕ್ಸಿಸ್ ಇಂದ ಥೀಟಾನ ಮೆಷರ್ ಮಾಡ್ತಾ ಇದೆಯಾ?
ವೈ ಆಕ್ಸಿಸ್ ಥೀಟಾ ಮೆಷರ್ ಮಾಡ್ತಾ ಇದೆಯಾ, ಇಲ್ಲಿ ಆಲ್ರೆಡಿ 180 ಪ್ಲಸ್ ಥೀಟಾ ಇದೆ, ಬಟ್ ಇಲ್ಲಿಗೆ ಬಂದರೆ ಈ ಪೊಸಿಷನ್ಗೆ ಬಂದರೆ ಟೋಟಲ್ ಆಂಗಲ್ ಎಷ್ಟಾಗುತ್ತೆ 270 ಆಗುತ್ತೆ. 270 ಥೀಟಾ ಮೈನಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ. ದೆನ್ ಇಯರ್ ಇನ್ ಥರ್ಡ್ ಕ್ವಾಡ್ರೆಂಟ್ ಯು ವಿಲ್ ಗೆಟ್ 270 minus theta. Go for another position. Okay, if it is theta, ಇದನ್ನ ನಾನು theta ಅಂತ ತಗೋತೀನಿ ಅಂತ ಅನ್ಕೊಳ್ಳಿ. This is theta. If you measure that, this is after 270, then this value becomes 270 plus theta. Then 270 plus theta is in which quadrant? Fourth quadrant. If I am measuring this angle like theta, ಈ angle ನ theta ಅಂತ measure ಮಾಡ್ತಾ ಇದ್ದೀನಿ ಅಂದ್ರೆ ಈ ಪೊಸಿಷನ್ಗೆ ಬಂದ್ರಿ ಅಂತಂದ್ರೆ that is total angle becomes 360. ಅದರಲ್ಲಿ ನಾನು ಈ theta ಮೈನಸ್ ಮಾಡ್ತೇನೆ, that is 360 minus theta. It covers one complete circular. One circle complete ಆಯ್ತು. ಒಂದು ಕಂಪ್ಲೀಟ್ ಸರ್ಕಲ್ ಆಯಿತು ಅಂದರೆ ಲೆಂತ್ ಇರಲಿ ಫೋರ್ತ್ ಕ್ವಾಡ್ರೆಂಟಲ್ಲಿ 270 ಪ್ಲಸ್ ಥೀಟಾ ಇದೆ, 360 ಮೈನಸ್ ಥೀಟಾ ಇದೆ. ಕಂಪ್ಲೀಟ್ ಸರ್ಕಲ್ ಆದ್ಮೇಲೆ ಮತ್ತೇನಾದರೂ ನೀವು ಸೆಕೆಂಡ್ ಸರ್ಕಲ್ಗೆ ಬಂದು ಈ ಪೊಸಿಷನಿಗೆ ಬಂದ್ರಿ ಅಂದರೆ ದಿಸ್ ಬಿಕಮ್ಸ್ 360 ಪ್ಲಸ್ ಥೀಟಾ. ಸೊ ಇಟ್ ಕವರ್ಸ್ ಒನ್ ಕಂಪ್ಲೀಟ್ ಸರ್ಕಲ್. ಸೊ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಿಮಗೆ ವ್ಯಾಲ್ಯೂಸ್ ಏನೇನು ಬರುತ್ತೆ, ಒಂದು 90 ಮೈನಸ್ ಥೀಟಾ, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ 90 ಪ್ಲಸ್ ಥೀಟಾ ಅಂಡ್ 180 ಮೈನಸ್ ಥೀಟಾ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ 180 ಪ್ಲಸ್ ಥೀಟಾ ಅಂಡ್ 270 ಮೈನಸ್ ಥೀಟಾ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ 270 ಪ್ಲಸ್ ಥೀಟಾ ಅಂಡ್ 360 ಮೈನಸ್ ಥೀಟಾ. ಈ ಕ್ವಾಡ್ರೆಂಟ್ಸ್ ಕಂಡೀಷನ್ಸ್ ನಿಮಗೆ ಅರ್ಥ ಆಯಿತು ಅಂತಂದ್ರೆ ಯು ಕ್ಯಾನ್ ನೋ ದ ಪರ್ಫೆಕ್ಟ್ ಮೀನಿಂಗ್ ಆಫ್ ಅಲೈಡ್ ಆಂಗಲ್ಸ್ ವಿತ್ ದ ಆಕ್ಚುಯಲ್ ಮೆಷರಿಂಗ್ ಆಂಗಲ್ಸ್. ಆ್ಯಕ್ಚುಯಲ್ ಮೆಷರಿಂಗ್ ಆ್ಯಂಗಲ್ಸ್ಗೆ ಮತ್ತು ಅಲೈಡ್ ಆ್ಯಂಗಲ್ಸ್ಗೆ ರಿಲೇಷನ್ ಏನು ಬರುತ್ತೆ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ತಾ ಬರುತ್ತೆ. ಆ್ಯಕ್ಚುಲಿ ನಮಗೆ ಸ್ವಲ್ಪ ಕಾಂಪ್ಲಿಕೇಶನ್ ಅಂತ ಅನ್ಸೋದು ಯಾವಾಗ ಅಂತಂದರೆ ಈ ಅಲೈಡ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ನಾವು ಒಂದು ಫಂಕ್ಷನಿಂದ ಇನ್ನೊಂದು ಫಂಕ್ಷನ್ಗೆ ಬರೀಬೇಕು, ಅಥವಾ ಒಂದು ಟ್ರಿಗೊನೋಮೆಟ್ರಿ ಫಂಕ್ಷನ್ನ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಬರೀಬೇಕು, ಅಥವಾ ಒಂದು ಫಂಕ್ಷನ್ಗೆ ವ್ಯಾಲ್ಯೂ ತೊಗೊಂಡು ಅಲ್ಲಿ ಅದಕ್ಕೆ ಸೈನ್ ಆರ್ಸೈನ್ ಮಾಡಬೇಕು ಅಂದಾಗ ಈ ಕ್ವಾಡ್ರೆಂಟ್ಸಲ್ಲಿ ಯಾವ್ದು ಪಾಸಿಟಿವ್ ಬರುತ್ತೆ ನೆಗೆಟಿವ್ ಬರುತ್ತೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕು. ಆ ಚೆಕ್ ಮಾಡ್ಕೋಬೇಕಾದ್ರೆ ಯು ಮಸ್ಟ್ ಫೆಮಿಲಿಯರ್ ವಿತ್ ಅಲೈಡ್ ಆ್ಯಂಗಲ್ಸ್. ಅರ್ಥ ಆಗಿದೆಯಾ? ಸೊ ದಿಸ್ ಆರ್ ದ ಬೇಸಿಕ್ ಥಿಂಗ್. ಅದರಲ್ಲಿ ಎಸ್ಪೆಷಲಿ ಈ ಫಂಕ್ಷನ್ ವ್ಯಾಲ್ಯೂ ನೆನ್ಪಿಟ್ಕೋಬೇಕು. 53 ಡಿಗ್ರಿ ಮತ್ತು 37 ಡಿಗ್ರಿಗೆ ನೆನ್ಪಿಟ್ಕೋತಾ ಬರಬೇಕು. ಜೊತೆಲಿ ಈ ಆ್ಯಂಗಲ್ ವೇರಿಯೇಷನ್ ವಿತ್ ದ ಕ್ವಾಡ್ರೆಂಟ್ಸ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಈಗ ಸೊ ಇದು ಹಾಗೇ ಇರಲಿ, ಈ ಪೋರ್ಷನ್ ಹಾಗೇ ಇರಲಿ, ಇದು ನಾನು ಚೇಂಜ್ ಮಾಡೋದಿಲ್ಲ, ಅದು ಅಳಿಸೋದು ಇಲ್ಲ. ಯಾಕಂದರೆ ಮುಂದೆ ನಮಗೆ ವ್ಯಾಲ್ಯೂಸ್ ಬರೀಬೇಕಾದ್ರೆ ಬೇಕಾಗುತ್ತೆ ಅಥವಾ ನಿಮಗೆ ನೆನ್ಪಿಟ್ಕೊಳ್ಕೋಬೇಕಾಗುತ್ತೆ. ರೋಟೋಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯು ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕಂಡೀಷನ್ಸ್. ಅಲೈಡ್ ಆ್ಯಂಗಲ್ ಕೂಡ ಬರ್ಕೊಬಿಡ್ತೀರಾ? ಎಸ್, ಅಲೈಡ್ ಆ್ಯಂಗಲ್ ಕೂಡ ಬರ್ಕೊಳ್ಳಿ. ಅಲೈಡ್ ಆ್ಯಂಗಲ್ ಅಂತಂದರೆ ಐ ವಿಲ್ ಟೇಕ್ ಇಟ್ ವಿತ್ 90 ಮೈನಸ್ ಥೀಟಾ ಆ್ಯಂಡ್ 90 ಪ್ಲಸ್ ಥೀಟಾ. ದಟ್ ಈಸ್ ಥೀಟಾ ಡ್ಯಾಶ್ ಇಸ್ ಟೇಕನ್ ವಿತ್ 90 ಮೈನಸ್ ಥೀಟಾ. ದಟ್ ಈಸ್ ಥೀಟಾ ಡ್ಯಾಶ್ ವಿತ್ ರೆಸ್ಪೆಕ್ಟ್ ಟು 90 ಆ್ಯಂಗಲ್ ವೇರಿಯೇಷನ್ ದಿಸ್ ಥೀಟಾ. Theta dash is the allied angle for this theta, and you can write with respect to 90 plus theta. Agu kuda barikobodu. Innondu theta dash is nothing but 180 minus theta, nothing but 180 plus theta. Andre ee theta dash ideyalla, variation of angle ideyalla, it is depend with this theta. That's why theta dash is the allied angle for this theta. 90 minus theta, 90 plus theta. And this angle having an allied angle with this theta. This angle allied angle with this theta. That is theta dash. Illi nanu theta anu barkondidini. Theta dash is the allied angle with theta. ಅದು 180 minus theta ತಗೊಳ್ಳಿ, 180 plus theta ತಗೊಳ್ಳಿ, 270 minus theta ತಗೊಳ್ಳಿ, 270 plus theta ತಗೊಳ್ಳಿ, 360 minus theta, 360 plus theta. So they are nothing but allied angles. ಏನು ನೆನ್ಪಿಟ್ಕೋಬೇಕು, ಆಯ್ತಾ? So we have to switch on for the knowing the value of trigonometric function in the quadrants with angle variation. So angle vary ಆಗ್ತಾ ಹೋದಂಗೆ trigonometric functionಗೆ ಏನು ಸ್ಪೆಸಿಫಿಕ್ ವ್ಯಾಲ್ಯೂ ಬರುತ್ತೆ ಅದು ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಅದೇ ನಮಗಿರೋ ಟಾಸ್ಕು. ಆ್ಯಕ್ಚುಲಿ ಇದನ್ನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಹೆಲ್ಪ್ಫುಲ್ ಆಗ್ತಾ ಬರುತ್ತೆ. ಮ್ಯಾಥಮೆಟಿಕ್ಸಲ್ಲೂ ಹೇಳ್ಕೊಟ್ಟಿರ್ತಾರೆ, ವೆನ್ SLC ಇದಾಗಲೂ ಹೇಳ್ಕೊಟ್ಟಿರ್ತಾರೆ, ಹೈಸ್ಕೂಲ್ಸಲ್ಲಂತೂ ಟ್ರಿಗೊನೋಮೆಟ್ರಿಕ್ ಚಾಪ್ಟರ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಲೂ ಹೇಳ್ಕೊಟ್ಟಿರ್ತಾರೆ. ಬಟ್ ನಾವು ಮತ್ತೆ ರಿಪೀಟ್ ಮಾಡ್ತೇವೆ, ಯಾಕಂದರೆ ಫಿಸಿಕ್ಸಿಗೆ ಬೇಕಾದ್ರೆ ಎಲ್ಲ ಬೇಸಿಕ್ ಮ್ಯಾಥಮೆಟಿಕಲ್ ಟೂಲ್ಸ್ ನಾವು ಡಿಸ್ಕಷನ್ ಮಾಡ್ತಿರೋದ್ರಿಂದ ಇನ್ನೊಮ್ಮೆ ಡಿಸ್ಕಷನ್ ಮಾಡಿ ಅದನ್ನು ಪರ್ಫೆಕ್ಟ್ ಆದರೆ ಬೆಸ್ಟ್ ಆಗ್ತಾ ಬರುತ್ತೆ. ಸೊ ಗೋ ಫಾರ್ ದ ವ್ಯಾಲ್ಯೂಸ್ ಆಫ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್.
ಸೊ ಐ ವಿಲ್ ಟೇಕ್ ಇಟ್ ವಿತ್ ಆ್ಯಂಗಲ್. ಇನಿಷಿಯಲಿ ಇಲ್ಲಿ ಆ್ಯಂಗಲ್ನ ತೊಗೋತೀನಿ, ಥೀಟಾ ವ್ಯಾಲ್ಯೂ ತೊಗೋತಾ ಬರ್ತೀನಿ. ಫಸ್ಟು ಆ್ಯಂಗಲ್ ಚೂಸ್ ಮಾಡೋದು 0 ಡಿಗ್ರಿ, ನೆಕ್ಸ್ಟು 30 ಡಿಗ್ರಿ, ನೆಕ್ಸ್ಟು 45 ಡಿಗ್ರಿ, ನೆಕ್ಸ್ಟು 60 ಡಿಗ್ರಿ, ನೆಕ್ಸ್ಟು 90 ಡಿಗ್ರಿ, ನೆಕ್ಸ್ಟ್ 135 ಡಿಗ್ರಿ, 150 ಡಿಗ್ರಿ ಆ್ಯಂಡ್ 180 ಡಿಗ್ರಿ. ಓಕೆ, ಒಂದು ಸ್ವಲ್ಪ ಈ ಕಡೆ ಬರ್ಕೋತೀನಿ. ಥೀಟಾ ವ್ಯಾಲ್ಯೂ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ, 120 ಡಿಗ್ರಿ, 135 ಡಿಗ್ರಿ, 150 ಡಿಗ್ರಿ ಆ್ಯಂಡ್ 180 ಡಿಗ್ರಿ. ಸೊ ಅದಕ್ಕೆ ಫಸ್ಟ್ ಫಂಕ್ಷನ್ ಯಾವುದನ್ನು ಚೂಸ್ ಮಾಡೋಣ? ಸೊ ಗೋ ಫಾರ್ ಸೈನ್ ಥೀಟಾ. ಸೊ ಸೈನ್ ಥೀಟಾ ಚೂಸ್ ಮಾಡಬೇಕಾದ್ರೆ ವೇರಿಯೇಷನ್ ಆಗೋದನ್ನ ವಿತ್ ಫೇಸು ನೋಡೋಣ, ಕೋಆರ್ಡಿನೇಟ್ಸ್ ನೋಡೋಣ, ವ್ಯಾಲ್ಯೂಸು ನೋಡೋಣ, ಹೇಗೆ ಚೇಂಜಸ್ ಆಗುತ್ತೆ ಅಂದರೆ ಅಬ್ಸರ್ವ್ ಮಾಡ್ತಾ ಬರೋಣ. ಫಸ್ಟ್ ಡೆಫಿನೇಷನ್ ಹೇಳ್ಕೊಡ್ಬೇಕಾದ್ರೆ ಸೈನ್ ಥೀಟಾಗೆ ಏನಂತ ತಿಳ್ಕೊಟ್ಟಿದ್ದೆ? ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಂದ ತಕ್ಷಣ ಮೈಂಡಿಗೆ ಬರುತ್ತೆ y by z. So sin theta is equals to opposite ಅಂದರೆ p ತಾನೆ, that is y by z. That is variation of y with respect to z. z ಅಂದರೆ ಅದು ಕೂಡ ಗೊತ್ತು ನಿಮಗೆ, z equals root of x square plus y square. ಅಂದರೆ ಎಕ್ಸಿಗೆ ಪಾಸಿಟಿವ್ ಕೊಡು, ಓಕೆ, ವೈಗೆ ಪಾಸಿಟಿವ್ ಕೊಡು, z ಪಾಸಿಟಿವ್ನೇ. ಎಕ್ಸಿಗೆ ನೆಗೆಟಿವ್ ಕೊಡು, ವೈಗೆ ನೆಗೆಟಿವ್ ಕೊಡು, ಅಂದರೆ ವ್ಯಾಲ್ಯೂಸ್ ಕೊಡ್ತಾ ಹೋಗು, ಆಗಲೂ ಝಡ್ಡು ಪಾಸಿಟಿವ್ನೇ. ಅಂದರೆ ಮೀನಿಂಗ್ ಏನು? ಝಡ್ ರಿಮೈನ್ಸ್ ಪಾಸಿಟಿವ್. ಇಟ್ ರಿಮೈನ್ಸ್ ಪಾಸಿಟಿವ್, ಆಲ್ವೇಸ್ ಪಾಸಿಟಿವ್ ಅಂತಲೇ ಅನ್ಕೋಬಿಡು, ಯಾಕೆ ಅಂತ ಗೊತ್ತು. ಆಮೇಲೆ ಇನ್ನೊಂದು ಅದ್ರ ವ್ಯಾಲ್ಯೂ ಕೂಡ ಕಾನ್ಸ್ಟೆಂಟ್ ಆಗಿ ಇದ್ದೇ ಇರುತ್ತೆ, ಇಟ್ ನೆವರ್ ಚೇಂಜಸ್. ಎರಡು ಕೂಡ ಡಿಪೆಂಡ್ ಆಗುತ್ತೆ, ಝಡ್ಡು ಎಕ್ಸ್ ಮತ್ತು ವೈ ಮೇಲೆ ಡಿಪೆಂಡ್ ಆಗ್ತಾ ಬರುತ್ತೆ. ಡಿನಾಮಿನೇಟರ್ ವ್ಯಾಲ್ಯೂ ಇದೆಯಲ್ಲ, ಝಡ್ ರಿಮೈನ್ಸ್ ಕಾನ್ಸ್ಟೆಂಟ್. ಯಾವುದು ಚೇಂಜ್ ಆಗುತ್ತೆ ಸರ್ ಹಾಗಾದರೆ? ವೈ ಚೇಂಜ್ ಆಗುತ್ತಾ? ಚೆಕ್ ಮಾಡೋಣ. ಚೆಕ್ ಮಾಡ್ಕೊಂತ ನಾವು ವ್ಯಾಲ್ಯೂಸ್ನ ಬರೀತಾ ಬರೋಣ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಒಂದು ಕಂಡೀಷನ್ನ ಶುರು ಮಾಡ್ತೇನೆ. ಇಫ್ ಐ ಟೇಕ್ ಇಟ್ ಲೈಕ್ ದಿಸ್, ಒಂದು ಲೈನ್ನ ತಗೋತಾ ಇದ್ದೀನಿ, ಓಕೆ, ದಿಸ್ ಇಸ್ ದ ಎಕ್ಸ್ ಆ್ಯಂಡ್ ದಿಸ್ ಇಸ್ ದ ವೈ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ವೈ, ಬಟ್ ನಾನು ಇಲ್ಲಿ ಫಸ್ಟ್ ಇಲ್ಲಿ ತಗೋತಾ ಇದ್ದೀನಿ, ವೈ ಅಂತ ತಗೋತಾ ಇದ್ದೀನಿ. ಇನಿಷಿಯಲ್ ಎಲ್ಲಿಂದ ಶುರು ಮಾಡ್ತೀರಾ ಸರ್? ಫಸ್ಟ್ ನಾನು 0 ಇಂದ ಶುರು ಮಾಡಬೇಕು. ಆ್ಯಂಗಲ್ಲು, ದಿಸ್ ಇಸ್ ದ ಪೊಸಿಷನ್. ನಾನು ಈ ಕಲರ್ ಬರೀತಿರೋದೆಲ್ಲ ವೈ ಅಂತಲೇ ಅನ್ಕೊಳ್ಳಪ್ಪ. ದಿಸ್ ಇಸ್ ದ ವೈ. ನಾವು ವೈನ ಫಸ್ಟ್ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ? ಐ ಆಮ್ ಪ್ಲೇಸಿಂಗ್ ಆನ್ ದ, ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ? ಎಕ್ಸಲ್ಲೇ ಪ್ಲೇಸ್ ಮಾಡ್ತಾ ಇದ್ದೀನಿ. ದೆನ್ ದಟ್ ವೈ ಬಿಕಮ್ಸ್ ಆನ್ ದ ಎಕ್ಸ್. ಆನ್ ದ ಎಕ್ಸ್ ಅಂದರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಈಕ್ವಲ್ಸ್. ಎಕ್ಸ್ ಆ್ಯಂಡ್ ವೈ ಈಕ್ವಲ್ಸ್ ಆಯಿತು ಅಂತಂದರೆ ಇಲ್ಲಿ ಆ್ಯಂಗಲ್ ಎಷ್ಟಾಯಿತು ಸರ್? 0 ಡಿಗ್ರಿ ಆಯಿತು. ಅಂದಮೇಲೆ ಅಲ್ಲಿ ಕೂಡ ಝಡ್ಡು ಈಕ್ವಲ್ ಆಗಿಬಿಡತ್ತೆ ಅಲ್ವಾ? ಎರಡು ಕೂಡ ಕಂಪ್ಲೀಷನಲ್ ವ್ಯಾಲ್ಯೂ, ಝಡ್ ಕಾನ್ಸ್ಟೆಂಟ್ ಆಗಿಬಿಡ್ತು. ಓಕೆ, ವೈ ಈಗ ಯಾರ ಮೇಲಿದೆ ಇಲ್ಲಿ? ಆನ್ ದ ಎಕ್ಸ್. ಆನ್ ದ ಎಕ್ಸ್ ಆಯಿತು ಅಂತಂದರೆ ಟೋಟಲ್ ವ್ಯಾಲ್ಯೂ ಏನಾಯಿತು? ವೈ ಬಿಕಮ್ಸ್ 0 ಆನ್ ದ ಎಕ್ಸ್. ದೆನ್ ಆ್ಯಂಗಲ್ ಈಸ್ ಎಷ್ಟು? 0. ಆ್ಯಂಗಲ್ ಕಂಪ್ಲೀಟ್ಲಿ 0 ಆಯಿತು ಅಂದರೆ ಇಲ್ಲಿ ವೈ ವ್ಯಾಲ್ಯೂ 0 ಆಯಿತು. ವೈ ವ್ಯಾಲ್ಯೂ 0 ಆಯಿತು ಅಂತಂದರೆ ಆಟೋಮೆಟಿಕಲಿ ಸೈನ್ 0 ವ್ಯಾಲ್ಯೂ ಇಟ್ ಶುಡ್ ಕಮ್ಸ್ ವಿತ್ 0. ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಓಕೆ, ಅದನ್ನ ಇನ್ನೊಂದು ಕಂಡೀಷನ್ ಕೂಡ ಹೇಳ್ಕೊಡ್ತೇನೆ ನಾನು. ಹೇಗೆ? ಜಸ್ಟ್ ಟೇಕ್ ಇಟ್ ಅನದರ್ ಕಂಡೀಷನ್ಗೆ. ಕ್ವಾಡ್ರೆಂಟ್ಸ್ನ ಚೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಸ್ಟಾರ್ಟಿಂಗ್ ವಿತ್ ವೈ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ದಿಸ್ ಇಸ್ ಎಕ್ಸ್, ದಿಸ್ ಇಸ್ ವೈ. ಅದೇ ಥರ ಇದನ್ನು ನಾನು ಸೈನ್ ಥೀಟಾ ವಿತ್ ವೇರಿಯೇಷನ್ ವಿತ್ ಥೀಟಾ ಅದನ್ನು ಕೂಡ ಹೇಳ್ಕೊಡ್ತೇನೆ. ಸೈನ್ ಥೀಟಾ ವೇರಿಯೇಷನ್ ವಿತ್ ಥೀಟಾ. ದಿಸ್ ಇಸ್ ಥೀಟಾ, ವೈ ಎಕ್ಸ್ ಲೈನ್ ತಗೋತಾ ಇದ್ದೀನಿ, ಸೈನ್ ಥೀಟಾ. ಸ್ಟಾರ್ಟಿಂಗ್ ಇಲ್ಲಿಂದ ಶುರು ಆಗ್ತಾ ಇದೆ. ಎಲ್ಲಿಂದ ಶುರು ಆಗ್ತಾ ಇದೆ? 0 ಇಂದ ಶುರು ಆಗ್ತಾ ಇದೆ. ಆ್ಯಂಗಲ್ ಎಷ್ಟಿದೆಯಪ್ಪ? ಫಸ್ಟು 0 ಡಿಗ್ರಿ. ಓಕೆ, ಇಲ್ಲಿರೋದು ವೈ. ಸೊ ವೈ ಆನ್ ಎಕ್ಸ್, that means it becomes 0. Then 0 by z value, that becomes 0. Next, ಸ್ವಲ್ಪ ಆ್ಯಂಗಲ್ ಜಾಸ್ತಿ ಆಗ್ತಾ ಬರ್ತಾ ಇದೆ. ಯಾವುದು ಜಾಸ್ತಿ ಬರ್ತಿರೋದು? ವೈ ವ್ಯಾಲ್ಯೂ. ಸ್ವಲ್ಪ ಆ್ಯಂಗಲ್ ಜಾಸ್ತಿ ಆಗಿದ್ರೆ ಇಲ್ಲಿ ಆ್ಯಂಗಲ್ ಎಷ್ಟು ಡಿಗ್ರಿ ಆಯಿತು? 30 ಡಿಗ್ರಿ ಆಯಿತು. ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ವೈ ವ್ಯಾಲ್ಯೂ.
angle increases. Theta in anti-clockwise, it positively increases. Positively increase ಆಗ್ತದೆ ಅಂದರೆ value should increase. Okay. Likewise, z remains constant. y ಸ್ವಲ್ಪ ಜಾಸ್ತಿ ಆಯಿತು ಇಲ್ಲಿ. z remains constant. y by z. ಅಂದರೆ ಇಲ್ಲಿ ನಾನು ತಗೊಂತಿರೋ ಆಂಗಲ್ ಎಷ್ಟು ಡಿಗ್ರಿ? 30 ಡಿಗ್ರಿ. Then it should be greater than 0. Greater than 0 means almost ನಾವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ sin 30 ಡಿಗ್ರಿ will comes 1/2. ನಾನು ಮತ್ತೊಂದು ಸ್ವಲ್ಪ ಆ್ಯಂಗಲ್ನ ಜಾಸ್ತಿ ಮಾಡ್ತಾ ಬರ್ತೇನೆ. ಸೊ ಐ ವಿಲ್ ಸ್ಟಾರ್ಟ್ ವಿತ್ another ಆ್ಯಂಗಲ್. ಇಲ್ಲಿ ಅಬ್ಸರ್ವ್ ಮಾಡಿ, y ವ್ಯಾಲ್ಯೂ ಏನಾಗ್ತದೆ? ಇನ್ನೂ ಜಾಸ್ತಿ ಆಯಿತು. ದಟ್ ಈಸ್ ನಥಿಂಗ್ ಬಟ್ 45 ಡಿಗ್ರಿ ತೊಗೊಂಡ್ವಿ ಅಂತಂದ್ರೆ ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ ಇನ್ ಬಿಟ್ವೀನ್ ದಿಸ್ ಎಕ್ಸ್ ಆ್ಯಂಡ್ ವೈ. ಎರಡು ಈಕ್ವಲ್ ಆಯಿತು. y ಬೈ ಎಕ್ಸ್ ಮಧ್ಯದಲ್ಲಿದೆ ಅಂತಂದರೆ ಇದರ ವ್ಯಾಲ್ಯೂ 1 ಎಷ್ಟು ಬರುತ್ತೆ? √2. ಇನ್ನು y ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಬರ್ತಾ ಹೋಗುತ್ತೆ. ದಟ್ ಈಸ್ ವೆನ್ ಯು ಗೋ ಫಾರ್ 60 ಡಿಗ್ರಿ, ವೆನ್ ಯು ಗೋ ಫಾರ್ ಮೋರ್ ದ್ಯಾನ್ 60, 80 ಡಿಗ್ರಿ, something else, and it comes to on y axis. ಈ ಪಾಯಿಂಟಿಗೆ ಬಂತು ಅಂತ ಅನ್ಕೊಳ್ಳಪ್ಪ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, ಈ ಪಾಯಿಂಟಿಗೆ ಬರ್ತಾ ಇದೆ ಅಂತಂದರೆ y ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ, x ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ ಮೇಲೆ ಡಿಪೆಂಡ್ ಆಗೇ ಇಲ್ಲ. ಸೈನ್ ಡಿಪೆಂಡ್ ಆಗಿರೋದು ಯಾರ ಮೇಲೆ ಮಾತ್ರ? y ಮೇಲೆ ಮಾತ್ರ ಡಿಪೆಂಡ್ ಆಗಿರೋದು. ದೆನ್ y ಇನ್ಕ್ರೀಸಸ್, z ರಿಮೇನ್ಸ್ ಕಾನ್ಸ್ಟೆಂಟ್. ಓಕೆ, ಇಲ್ಲಿ ಪಾಯಿಂಟಿಗೆ ರೀಚ್ ಆಯಿತು ಅಂತಂದರೆ 60 ಡಿಗ್ರಿ ಬಂತಂದ್ರೆ ಇನ್ನೊಂದು ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಅದರ ವ್ಯಾಲ್ಯೂ ಎಷ್ಟು ಅಂತ ಗೊತ್ತು ನಿಮಗೆ? ದಟ್ ಈಸ್ √3/2. ಓಕೆ, ಝಡ್ ಕಾನ್ಸ್ಟೆಂಟು ಇಲ್ಲಿಗೆ ಬಂದರೆ ಝಡ್ಡು ಮತ್ತು ವೈ ಎರಡು ಈಕ್ವಲ್ ಆಯಿತು. ಯಾವ ಪಾಯಿಂಟಿಗೆ ಬಂದರೆ? ಆನ್ ವೈ ಆಕ್ಸಿಸ್. ಝಡ್ಡು ಮತ್ತು ವೈ ಯಾವಾಗ ಈಕ್ವಲ್ ಆಗುತ್ತೆ? ವೈ ಬೈ ಝಡ್ ಎರಡು ಈಕ್ವಲ್ ಆಯ್ತು ಅಂದರೆ ಇಟ್ ವ್ಯಾಲ್ಯೂ ಬಿಕಮ್ಸ್ 1. ಬಿಕಾಸ್ ಇಲ್ಲಿ ಕವರ್ ಮಾಡೋ ಟೋಟಲ್ ಆ್ಯಂಗಲ್ ಇದೆಯಲ್ಲ, ಎಷ್ಟು ಡಿಗ್ರಿ ಆಗುತ್ತೆ? 90 ಡಿಗ್ರಿ. ದೆನ್ ಆಬ್ವಿಯಸ್ಲಿ ಸೈನ್ 90 ಡಿಗ್ರಿ ಈಕ್ವಲ್ಸ್ ಎಷ್ಟು ಬರಬೇಕಪ್ಪ? 1. ದೆನ್ ಇನಿಷಿಯಲಿ ವ್ಯಾಲ್ಯೂ ಸ್ಟಾರ್ಟ್ ಆಗಿದ್ದು ಮಿನಿಮಮ್ ಇಂದ ಎಲ್ಲಿಂದ ಶುರುವಾಯಿತು? 0 ಇಂದ. 0 ಡಿಗ್ರಿಯಿಂದ ಶುರು ಆಗ್ತಾ ಇದೆ. ಮೀನ್ಸ್ ಇಟ್ಸ್ y ಈಸ್ ಇನ್ಕ್ರೀಸಿಂಗ್ ಅಲ್ವಾ? y ಈಸ್ ಇನ್ಕ್ರೀಸಿಂಗ್. ಆ್ಯಂಗಲಲ್ಲಿ ಮಿನಿಮಮ್ ವ್ಯಾಲ್ಯೂ 0 ಇಂದ ಶುರುವಾಯಿತು, ಮ್ಯಾಕ್ಸಿಮಮ್ ಎಲ್ಲಿಗೆ ರೀಚ್ ಆಯಿತು? 1. ಅದು ಪಾಸಿಟಿವ್ ವ್ಯಾಲ್ಯೂಲಿ ರೀಚ್ ಆಗಿದೆ. ಐ ವಿಲ್ ಟೇಕ್ ಇಟ್ ಆಸ್ +1. ಸೊ ಮಿನಿಮಮ್ 0 ಆ್ಯಂಡ್ ಇಟ್ ರೀಚಸ್ ಮ್ಯಾಕ್ಸಿಮಮ್ 1. ಎಷ್ಟು ಆ್ಯಂಗಲಿಗೆ ಬಂದಾಗ? 90 ಡಿಗ್ರಿಗೆ ಬಂದಾಗ. ದೆನ್ ಐ ವಿಲ್ ಟೇಕ್ ಇಟ್ ಈಸ್ ಆಸ್ 90 ಡಿಗ್ರಿ. ದಟ್ ಈಸ್ π/2 ಅಂತ ತಗೋತೀನಿ. 90 ಡಿಗ್ರಿ ಅದು ಹೇಳ್ಕೊಟ್ಟಿದ್ದೀನಿ, ರೇಡಿಯನ್ ಮತ್ತು ಡಿಗ್ರಿಲಿ ಹೇಳ್ಕೊಟ್ಟಿದ್ದೆ. ನೆಕ್ಸ್ಟ್ ಮತ್ತೆ ನಾನು ಫರ್ದರ್ ಏನು ಮಾಡ್ತಾ ಬರ್ತೀನಿ? ಐ ವಿಲ್ ಇನ್ಕ್ರೀಸ್ ವಿತ್ ದಿಸ್ ವೈ. ಓಕೆ, ಫಸ್ಟ್ ಇನ್ಕ್ರೀಸ್ ಆಯಿತು, ಮ್ಯಾಕ್ಸಿಮಮ್ 90 ಡಿಗ್ರಿ ರೀಚ್ ಆಯಿತು. ನೆಕ್ಸ್ಟ್ ನಾನು ಫಸ್ಟ್ ಕ್ವಾಡ್ರೆಂಟ್ನ ಕಂಪ್ಲೀಷನ್ ಮಾಡಿದೆ. ಅಬ್ಸರ್ವ್ ಮಾಡಿದ್ರಿ, ಫಸ್ಟ್ ಕ್ವಾಡ್ರೆಂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಪಾಸಿಟಿವ್ ಬರ್ತಾ ಇದೆ ಅಂತಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ಏನಾಗುತ್ತೆ? ಪಾಸಿಟಿವ್ ಆಗುತ್ತೆ. ದೆನ್ ಯು ಕ್ಯಾನ್ ಟೇಕ್ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಟ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಯಾವ ಫಂಕ್ಷನ್ ಪಾಸಿಟಿವ್ ಆಯಿತು? ಸೈನ್ ಥೀಟಾ. ಸೊ ಇಲ್ಲೇ ಬರ್ಕೋತೀನಿ. In first quadrant, which theta is positive? Sin theta. First, second, third, fourth. First quadrant ಅಲ್ಲಿ sin theta ಪಾಸಿಟಿವ್, ಎಲ್ಲ ವ್ಯಾಲ್ಯೂಸು ಪಾಸಿಟಿವ್ ಬಂದಿದೆ. ಸರ್ ಹಾಗಾದರೆ ನಾವು ಈಗ ನೆಕ್ಸ್ಟ್ ಯಾವ ಕ್ವಾಡ್ರೆಂಟಿಗೆ ಹೋಗಬೇಕು? ನೆಕ್ಸ್ಟ್ ಕ್ವಾಡ್ರೆಂಟಿಗೆ ಹೋಗಬೇಕು. ಬಿಕಾಸ್ 120 ಡಿಗ್ರಿ ಅಂದರೆ ಎಷ್ಟಕ್ಕಾಗುತ್ತಪ್ಪ? ಸೆಕೆಂಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟಿಗೆ ಬರಬೇಕಾದ್ರೆ ಅಬ್ಸರ್ವ್ ಮಾಡಿ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ವೈ ವ್ಯಾಲ್ಯೂ ಫಸ್ಟ್ ಏನಾಗಿದೆ? ಮ್ಯಾಕ್ಸಿಮಮ್ ಇದೆ. ಬಿಕಾಸ್ ಇಲ್ಲೊಂದು ಚೂಸ್ ಮಾಡ್ಕೊ. y quadrant maximum, y is maximum. Then ಅದೇ ಥರ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಬಂತು ಅಂತಂದರೆ ಇಟ್ ಗೋಸ್ ಆನ್ ಡಿಕ್ರೀಸಸ್. ಫಸ್ಟು ಮ್ಯಾಕ್ಸಿಮಮ್ ಇದೆ, 90ಗೆ ಬಂದಿದೆ. ಅದಾದಮೇಲೆ ಆ್ಯಂಗಲ್ ವ್ಯಾಲ್ಯೂ ಇದೆಯಲ್ಲ, y ವ್ಯಾಲ್ಯೂ ಮ್ಯಾಕ್ಸಿಮಮ್. ನಾವು ತಗೊಳ್ಬೇಕಾದ್ರೆ y ವ್ಯಾಲ್ಯೂ ಮ್ಯಾಕ್ಸಿಮಮ್ ಯಾವುದಕ್ಕೆ ಬಂದಿದ್ದು? 60 ಡಿಗ್ರಿ. ಎಷ್ಟಿತ್ತು ವ್ಯಾಲ್ಯೂ? √3/2. ಅಂದಮೇಲೆ ಇಲ್ಲಿರೋ ವ್ಯಾಲ್ಯೂ ಸೇಮ್ ಬರಲೇಬೇಕು. ದೆನ್ 120 ಡಿಗ್ರಿಲಿ ನೀವು ಅಬ್ಸರ್ವ್ ಮಾಡಿದ್ರಿ, y ಈಸ್ ಮ್ಯಾಕ್ಸಿಮಮ್, ದಟ್ ಈಸ್ √3/2 ಆಫ್ಟರ್ 90 ಡಿಗ್ರಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, y ವ್ಯಾಲ್ಯೂ ಪಾಸಿಟಿವ್ನೇ, ಯಾವ್ದು ಮಾತ್ರ ನೆಗೆಟಿವ್? ಎಕ್ಸ್. ಬಟ್ ಎಕ್ಸ್ ನೆಗೆಟಿವ್ ಅಂದರೆ ಇಲ್ಲಿ ನಮಗೆ ಡಿಪೆಂಡೆಂಟ್ ಇಲ್ಲ.
Sin thetaದಲ್ಲಿ x ಡಿಪೆಂಡೆಂಟ್ ಇಲ್ಲ, ಯಾವ್ದು ಮಾತ್ರ ಡಿಪೆಂಡೆಂಟ್ ಇರೋದು y. That's why here the sin quantity comes positive. ಬಟ್ ನೆನಪಿರಲಿ, 1ಗಿಂತ √3/2 ಹೋಗ್ತಾ ಇದೆ ಅಂದರೆ ಇಟ್ಸ್ ವ್ಯಾಲ್ಯೂ ಸ್ಟಾರ್ಟ್ ಡಿಕ್ರೀಸಿಂಗ್. ಬಟ್ y ವ್ಯಾಲ್ಯೂ ಈಸ್ ಇನ್ಕ್ರೀಸಿಂಗ್, ಆಂಗಲ್ ವ್ಯಾಲ್ಯೂ ಇನ್ಕ್ರೀಸಿಂಗ್. ಆಂಗಲ್ ಜಾಸ್ತಿ ಆಗ್ತಾ ಇದೆ ಬಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟಿಗೆ ಅಷ್ಟೇ. ಸೊ 60 ಡಿಗ್ರಿ ಆದಮೇಲೆ 120 ಡಿಗ್ರಿ ಇಟ್ಸ್ ಡಿಕ್ರೀಸಸ್, ವ್ಯಾಲ್ಯೂ ಡಿಕ್ರೀಸಸ್ ಬಟ್ ಆಂಗಲ್ ಇನ್ಕ್ರೀಸಸ್. √3/2 ಇದೆ ಅಂದರೆ ನೆಕ್ಸ್ಟ್ ಬರೋ ಆಂಗಲ್ ಎಷ್ಟು? 1/√2. 150 1/2. Again comes to the initial condition. Again ವಾಪಸ್ ಎಲ್ಲಿಗೆ ಬಂತು? It comes to 0. Y axis comes to 0. That is total angle is 180 degree. 0 ಬಂತು ಅಂದರೆ y becomes 0. 0 by anything, nothing but 0. ಸೊ ಇಲ್ಲೂ ಅಷ್ಟೇ ವ್ಯಾಲ್ಯೂ ನೋಡಿ, ಫಸ್ಟ್ ಮ್ಯಾಕ್ಸಿಮಮ್ +1 ಇತ್ತು, ಮ್ಯಾಕ್ಸಿಮಮ್ ಇಂದ ಎಲ್ಲಿಗೆ ಹೋಗ್ತಾ ಇದೆ? ಮಿನಿಮಮ್ ಡಿಕ್ರೀಸಸ್. ಇಟ್ ಕಮ್ಸ್ ಟು 0. 0 ಬಂದಿದ್ದು ಎಷ್ಟು ಡಿಗ್ರಿಗೆ? ಇಟ್ ಕಮ್ಸ್ ವಿತ್ 180 ಡಿಗ್ರಿ. ದಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ pi. ಓಕೆ, ಸೊ ಒಂದು ಕಂಪ್ಲೀಷನ್ ಫೇಸ್ ಕಂಪ್ಲೀಟ್ ಆಯಿತು. ಸರ್ ಹಂಗಾದ್ರೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ಏನು ಮಾಡ್ತೀಯಾ? ಇನ್ಕ್ರೀಸಸ್. ಬಟ್ ಇನ್ಕ್ರೀಸಸ್ ಯಾವುದು? ವೈ ಈಸ್ ಇನ್ಕ್ರೀಸಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಈಗ ನಾನು ಸೆಕೆಂಡ್ ಕ್ವಾಡ್ರೆಂಟ್ನ ಅಬ್ಸರ್ವ್ ಮಾಡಿದೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಆಲ್ಮೋಸ್ಟ್ ಎಲ್ಲ ವ್ಯಾಲ್ಯೂಸು ಪಾಸಿಟಿವ್ ಇದೆ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಥೀಟಾ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟಲ್ಲೂ ಕೂಡ ಸೈನ್ ಥೀಟಾ ಪಾಸಿಟಿವ್. ಕ್ಲಿಯರ್? ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಥೀಟಾ ಈಸ್ ಪಾಸಿಟಿವ್. ಅಗೇನ್ ಇನ್ಕ್ರೀಸ್ ಮಾಡ್ತಾ ಬರ್ತೀನಿ. y ಈಸ್ ನೆಗೆಟಿವ್. ಸೊ y ಈಸ್ ನೆಗೆಟಿವ್ ಮೀನ್ಸ್ 180 ಆದ್ಮೇಲೆ ನೆಕ್ಸ್ಟ್ ಆಂಗಲ್ ಚೇಂಜ್ ಮಾಡ್ತಾ ಬರ್ತೀರಿ. 180 ಇಂದ ಅಪ್ ಟು 270 ತನಕ ವ್ಯಾಲ್ಯೂಸ್ y ವ್ಯಾಲ್ಯೂ ಈಸ್ ಇನ್ಕ್ರೀಸಸ್. ಇನ್ಕ್ರೀಸಸ್ ಮೀನ್ಸ್ ದಟ್ ವ್ಯಾಲ್ಯೂ ವಿಲ್ ನೆಗೆಟಿವ್. ಸೊ ವ್ಯಾಲ್ಯೂ ನೆಗೆಟಿವ್ ಅಂತಂದ್ರೆ ಇಲ್ಲಿ 0 ಇಂದ ಮತ್ತೆ ಶುರುವಾಯಿತು. ನೆಕ್ಸ್ಟು ಎಷ್ಟಕ್ಕೆ ಬರುತ್ತೆ? ಆ್ಯಡ್ ಮಾಡ್ತಾ ಬಂದರೆ ನೀವು 180ಗೆ ಆ್ಯಡ್ ಮಾಡ್ತಾ ಬಂದರೆ ದಟ್ ವ್ಯಾಲ್ಯೂ ಬಿಕಮ್ಸ್ -1/2 -1/√2 -√3/2 and becomes 0. ಅಗೇನ್ ಮತ್ತೆ ನೆಗೆಟಿವ್. ಯಾಕೆಂದರೆ y ಕ್ವಾಡ್ರೆಂಟು ಥರ್ಡ್ ಕ್ವಾಡ್ರೆಂಟು ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್. ದೇರ್ಫೋರ್ ಥರ್ಡ್ ಕ್ವಾಡ್ರೆಂಟಲ್ಲಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ಥೀಟಾ ನೆಗೆಟಿವ್ ಅಂದಮೇಲೆ ಮ್ಯಾಕ್ಸಿಮಮ್ ವ್ಯಾಲ್ಯೂ +1 ಇದೆ, ಮಿನಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಇಟ್ ಕಮ್ಸ್ -1. ಇಟ್ ಈಸ್ ಡಿಕ್ರೀಸಸ್ ಟು ದ ಮೈನಸ್. ಸೊ 270ಗೆ ಬಂದ ತಕ್ಷಣ ಇಟ್ ಬಿಕಮ್ಸ್ -1. ಫಾರ್ ಎಕ್ಸಾಂಪಲ್ ನೀವು ಬೇಕಾದ್ರೆ ಆ್ಯಂಗಲ್ನ ತೊಗೋಬೋದಿಲ್ಲ. ಆ್ಯಂಗಲ್ನ ಬೇಕಾದ್ರೆ ತೊಗೊಳ್ಳಿ. y ವ್ಯಾಲ್ಯೂ y value increases. ನೆಕ್ಸ್ಟ್ ಇಲ್ಲಿ ತೊಗೊಂಡ್ರು ಅಷ್ಟೇ. ಸೊ ನೀವು ಅಬ್ಸರ್ವ್ ಮಾಡಿ, ವೆನ್ ಯು ಕಂಪ್ಲೀಷನ್ ದಿಸ್, ಒಂದು ಕಂಪ್ಲೀಟ್ ಮಾಡಬೇಕಾದ್ರೆ ಥರ್ಡ್ ಕ್ವಾಡ್ರೆಂಟಿಗೆ ಬಂದ ತಕ್ಷಣ y ವ್ಯಾಲ್ಯೂ ಇನ್ಕ್ರೀಸಸ್. ಇಲ್ಲೂ ಅಷ್ಟೇ y ವ್ಯಾಲ್ಯೂ ಆನ್ ಡಿಕ್ರೀಸಸ್. ಇನ್ ಸ್ಟಾರ್ಟಿಂಗ್ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ದು ಅಗೇನ್ ಇನ್ಕ್ರೀಸಸ್, ಅಗೇನ್ ಡಿಕ್ರೀಸಸ್. ಆದಮೇಲೆ 270 ಬಂದ ತಕ್ಷಣ ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ -1. ಅಗೇನ್ ಇಟ್ ಗೋಸ್ ಟುವರ್ಡ್ಸ್ 0. ಅಂದರೆ 360ಗೆ ಬಂತು ಅಂದರೆ ಮತ್ತೆ ಎಲ್ಲಿಗೆ ಬರುತ್ತೆ? 0. ಆಮೇಲೆ ಇಲ್ಲಿ ವ್ಯಾಲ್ಯೂಸ್ ಎಷ್ಟಾಗುತ್ತೆ ಸರ್ ಅಂದರೆ 3π/2 ಆಗುತ್ತೆ. ಇಲ್ಲಿಗೆ ಬಂದ ತಕ್ಷಣ ಎಷ್ಟಾಗುತ್ತೆ? 2π. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಫೋರ್ತ್ ಕ್ವಾಡ್ರೆಂಟಲ್ಲಿ ಸೈನ್ ಈಸ್ ನೆಗೆಟಿವ್. ಫಸ್ಟ್ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಪಾಸಿಟಿವ್. ಕ್ಲಿಯರ್ ಆಯಿತಾ? ಸೊ ಸೈನ್ಗೆ ಕಂಡೀಷನ್ಸ್ ಇದನ್ನು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ವ್ಯಾಲ್ಯೂಸ್ನ ಕೂಡ ನೆನ್ಪಿಟ್ಕೋತಾ ಬರ್ಬೋದು, ಕಷ್ಟ ಆಗೋದಿಲ್ಲ. ಸೊ ಇದೇ ಥರ ನಾವು ಏನು ಮಾಡಬೇಕು? ಸೈನ್ಗೆ ಅಪ್ಲೈ ಮಾಡಿದ್ಮೇಲೆ ಅದಕ್ಕೆ ಅಪ್ಲೈ ಮಾಡಬೇಕು, ಕಾಸ್ಗೆ ಅಪ್ಲೈ ಮಾಡ್ತಾ ಬರಬೇಕು. ಕ್ಲಿಯರ್? ಸೈನ್ಗೆ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ಗೋ ಫಾರ್ ಕಾಸ್. So when you go for cos, okay, so I will with the quick conditions. ಯಾಕಂದರೆ ಸೈನಿಗೆ ಅರ್ಥ ಆಗಿದೆ ಅಂದರೆ ಕಾಸ್ಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ.
I will choose with the quadrants. Quadrants na choose ಮಾಡ್ತೀನಿ. ಇಲ್ಲಿ angle variation na ತಗೋತೀನಿ with cos theta with theta. Okay, and I will take it with okay quadrants. Illu quadrants na ತಗೋತೀನಿ. First, second, third, fourth. Even also better. Sin theta is positive in first and second quadrant. Initially x ಮತ್ತೆ y ಅಂತ ತಗೋತಾ ಇದೀನಿ z. Cos theta definition ಏನು ಹೇಳುತ್ತೆ? Cos theta equals adjacent by hypotenuse. Adjacent ಅಂತ ತಗೊಂಡಿದ್ರಪ್ಪ, ಅದನ್ನ x ಅಂತ ತಗೊಂಡಿದ್ದೆ, hypotenuse ಅಂತ ತಗೊಂಡಿದ್ದೆ, z ಅಂತ ತಗೊಂಡಿದ್ದೆ. ಅಂದ್ರೆ ಇಲ್ಲಿ ಡಿಪೆಂಡ್ ಆಗೋದು cos theta ಯಾರ ಮೇಲೆ? x ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ನಾಟ್ ಡಿಪೆಂಡ್ಸ್ ಆನ್ y. ಇಲ್ಲಿ y ವೇರಿಯೇಷನ್ ಆಗಲಿ ತೊಂದರೆ ಇಲ್ಲ, ಬಟ್ x ಮಾತ್ರ ವೇರಿಯೇಷನ್ ನೀವು ಅಬ್ಸರ್ವ್ ಮಾಡ್ತಾ ಬರ್ತೀರಿ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ಫಸ್ಟ್ ವ್ಯಾಲ್ಯೂ ಚೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಚೂಸ್ ಮಾಡಿದೆ ಅಂದರೆ y ವ್ಯಾಲ್ಯೂ ಕಂಪ್ಲೀಟ್ಲಿ 0 ಆಯಿತು. ಇಲ್ಲಿಗೆ 0 ಆಯಿತು, ಎಕ್ಸ್ ಮೇಲಿದೆ, y 0, ಬೇಕಾದ್ರೆ y ಡಿಪೆಂಡ್ ಆಗಿಲ್ಲ. ಬಟ್ ಈ ಪಾಯಿಂಟಲ್ಲ ನಿಮಗೆ z ಬಂತು ಅಂದರೆ z x ಎರಡು ಈಕ್ವಲ್ ಆಯಿತು. z x ಎರಡು ಈಕ್ವಲ್ ಆಯಿತು ಅಂದರೆ ಅಟ್ ಯಾವ ಆ್ಯಂಗಲಲ್ಲಿ? 0 ಡಿಗ್ರಿಲಿ. 0 ಡಿಗ್ರಿಲಿ z x ಎರಡು ಈಕ್ವಲ್ ಆಯಿತು ಅಂತಂದರೆ ದಟ್ ಇಟ್ ಬಿಕಮ್ಸ್ 1. ದೆನ್ ಕಾಸ್ ಥೀಟಾ ವ್ಯಾಲ್ಯೂ ಮ್ಯಾಕ್ಸಿಮಮ್ ಫಾರ್ 0 ಡಿಗ್ರಿ ದಟ್ ಈಸ್ +1. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪೊಸಿಷನಲ್ಲಿ ಸುಮ್ಮನೆ ಡ್ರಾ ಮಾಡ್ಕೋತೀನಿ ನಾನು. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಫಸ್ಟ್ ಎಕ್ಸ್ ಇಲ್ಲಿತ್ತಲ್ಲ, ನೆಕ್ಸ್ಟ್ ಬಂದ ತಕ್ಷಣ ಎಕ್ಸ್ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿದ್ರ? ನೆಕ್ಸ್ಟು ಎಕ್ಸ್ ಡಿಕ್ರೀಸಸ್, ಎಕ್ಸ್ ಡಿಕ್ರೀಸಸ್, ಎಕ್ಸ್ ಡಿಕ್ರೀಸಸ್, ಎಕ್ಸ್ ವ್ಯಾಲ್ಯೂ ಡಿಕ್ರೀಸಸ್. ಎಕ್ಸ್ ವ್ಯಾಲ್ಯೂ ಡಿಕ್ರೀಸಸ್ ಮೀನ್ಸ್ 1 ಇದೆ ಅಂತಂದರೆ ನೆಕ್ಸ್ಟ್ ಅದು ಮಿನಿಮಮ್ ಆಗ್ತಾ ಬರಬೇಕು. 0 ಇದೆ, 1/2 ಮ್ಯಾಕ್ಸಿಮಮ್ 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 ಆ್ಯಂಡ್ ಮ್ಯಾಕ್ಸಿಮಮ್. ಅದೇ 1 ಫಸ್ಟ್ ಬಂದಿದೆ ಅಂತಂದರೆ ಇಟ್ಸ್ ವ್ಯಾಲ್ಯೂ ಡಿಕ್ರೀಸಸ್. ದಟ್ ಮೀನ್ಸ್ ವ್ಯಾಲ್ಯೂ ಡಿಕ್ರೀಸಸ್. ಎಲ್ಲಿ ರೀಚ್ ಆಗೋ ತನಕ ಡಿಕ್ರೀಸ್ ಆಗ್ತಾ ಬರುತ್ತೆ? ಅಪ್ ಟು ರೀಚಿಂಗ್ ಆಫ್ 90 ಡಿಗ್ರಿ. ಯಾಕೆ ಸರ್ ಅಂತ ನೀವು ಕ್ವಶನ್ ಕೇಳಿದ್ರೆ 90 ಡಿಗ್ರಿಗೆ ಬಂತು ಅಂತಂದರೆ ಏನಾಗುತ್ತೆ ಅಂತ ಕೂಡ ಹೇಳ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಆಸ್ ಎಕ್ಸ್ ಡಿಕ್ರೀಸಸ್ y increases, but y does not depends of the cos theta. X decreases, okay, the value will decreases. So value will decreases means 1 ಇದೆ ಅಂತಂದರೆ cos 30 ಡಿಗ್ರಿ ಎಷ್ಟು ಬರುತ್ತೆ? √3/2. cos 45 again 1/√2 ಇರುತ್ತೆ. ನೆಕ್ಸ್ಟ್ cos 60 becomes 1/2. So what is the condition for when the value of z on y? z ಮೇಲೆ y ಇದೆ ಅಂತಂದರೆ y ಅಲ್ಲಿ x ಏನಾಗುತ್ತೆ? 0. x 0 ಆಯಿತು ಅಂದರೆ 0 ಡಿವೈಡೆಡ್ ಬೈ ಎನಿಥಿಂಗ್ ಈಸ್ 0. ದೆನ್ ಇಟ್ ರೀಚಸ್ ಅಟ್ 90 ಡಿಗ್ರಿ. 90 ಡಿಗ್ರಿಗೆ ಬಂದರೆ ಕಾಸ್ ವ್ಯಾಲ್ಯೂ obviously 0. So cos is maximum at 0 degree. 0 ಅಲ್ಲಿ maximum. Minimum is to pi/2. Observe ಮಾಡಿದ್ರಿ, this is in first quadrant. In first quadrant, which theta is also positive? Cos theta is also positive. Next, ಇಲ್ಲಿ ನಾನು ಆ್ಯಂಗಲ್ನ ತಗೋತೀನಿ. ಇಲ್ಲಿ ಆ್ಯಂಗಲ್ನ ಚೂಸ್ ಮಾಡಿದೆ ಅಂದರೆ ಅಗೇನ್ ಈ ವ್ಯಾಲ್ಯೂ ಸೇಮ್ ಇರುತ್ತೆ. ಈ ವ್ಯಾಲ್ಯೂ ಸೇಮ್ ಇರುತ್ತೆ ಅಂದರೆ ಮ್ಯಾಕ್ಸಿಮಮ್ ಎಷ್ಟಿದೆ ತೊಗೊಂಡೋದ್ರಲ್ಲಿ ವ್ಯಾಲ್ಯೂಲಿ 60 ಡಿಗ್ರಿಗೆ ಎಷ್ಟಿದೆ? 1/2. ಅಂದರೆ ಇಲ್ಲಿ ಕೂಡ ಆ್ಯಂಗಲ್ ಎಷ್ಟಿರಬೇಕು? 1/2. ಬಟ್ ನೆನಪಿರಲಿ, ದಿಸ್ ಈಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್. ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿ ಎಕ್ಸ್ ನೆಗೆಟಿವ್ ಆಯಿತು ಅಂದರೆ ಕಾಸ್ ಕೂಡ ಏನಾಗುತ್ತೆ? ನೆಗೆಟಿವ್ ಮೈನಸ್. ದೆನ್ ದಿಸ್ ವ್ಯಾಲ್ಯೂ ಡಿಕ್ರೀಸಸ್ ಇನ್ ವಿಚ್ ಆ್ಯಂಗಲ್? ವಿತ್ ದ ಗ್ರೇಟರ್ ದ್ಯಾನ್ 90 ಡಿಗ್ರಿ ವ್ಯಾಲ್ಯೂ ಈಸ್ ಇನ್ ನೆಗೆಟಿವ್ ಕ್ವಾಡ್ರೆಂಟ್ಸ್. ನೆಗೆಟಿವ್ ಬರ್ತಾ ಹೋಗುತ್ತೆ. ಸೊ ನಾನು ಮತ್ತೆ ಚೂಸ್ ಮಾಡ್ತೀನಿ. ಇಲ್ಲಿ ವ್ಯಾಲ್ಯೂಸ್ನ ಜಾಸ್ತಿ ಮಾಡ್ತಾ ಬಂದೆ ಅಂತ ಅಂದ್ಕೊಳ್ಳಿ. ಇಲ್ಲೂ ವ್ಯಾಲ್ಯೂಸ್ನ ಜಾಸ್ತಿ ಮಾಡ್ಕೊಂಬಂದೆ, ಇಲ್ಲೂ ವ್ಯಾಲ್ಯೂಸ್ನ ಜಾಸ್ತಿ ಬರ್ತಾ ಇದ್ದೀನಿ. ಅಂದರೆ ನೀವು ಅಬ್ಸರ್ವ್ ಮಾಡಿದ್ರಿ, ಎಕ್ಸ್ ಈಸ್ ಇನ್ಕ್ರೀಸಸ್, ವೈ ಈಸ್ ಡಿಕ್ರೀಸಸ್, ದೆನ್ ದ ವ್ಯಾಲ್ಯೂ ಶುಡ್ ಬಿ ಇನ್ ನೆಗೆಟಿವ್. ವ್ಯಾಲ್ಯೂ ಶುಡ್ ಬಿ ಇನ್ ನೆಗೆಟಿವ್ ಅಂದರೆ ನೆಗೆಟಿವಲ್ಲೇ ಚೇಂಜ್ ಆಗ್ತಾ ಬರುತ್ತೆ. ಸೊ -1/2 -1/√2 -√3/2. So it reaches to 180 degree. 180 degree bantu andre again z is on negative x-axis. Negative x-axis means okay, x is negative, z is almost constant,
ಎರಡು ಈಕ್ವಲ್ ಆಯಿತು ಅಂತಂದರೆ ವ್ಯಾಲ್ಯೂ ಮೈನಸ್ ಎಕ್ಸ್ ಬೈ ಎಕ್ಸೇ ಆಯಿತು ಅಂತಂದರೆ ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ ಮೈನಸ್ 1. ದೆನ್ ಇಲ್ಲಿ ಅಬ್ಸರ್ವ್ ಮಾಡಿದ್ರಿ ಪೈ ಬೈ 2 ಆದಮೇಲೆ ವೆನ್ ರೀಚಸ್ ಫಾರ್ 180 ಡಿಗ್ರಿ 180 ಡಿಗ್ರಿ ರೀಚ್ ಆಗುತ್ತಂದ್ರೆ ಕೂಡ ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ ಮೈನಸ್ 1/2 ಸಾರಿ ಮೈನಸ್ 1 ಯಾವ ಆ್ಯಂಗಲ್ಗೆ 180 ಡಿಗ್ರಿ ದಟ್ ಈಸ್ ಪೈ. ನೆಕ್ಸ್ಟ್ ಇಟ್ ವಿಲ್ ಗೋ ಫಾರ್ ಅಗೇನ್ ನಾನು ಇಲ್ಲಿ ತಗೋತೀನಿ, ನೀವು ಅಬ್ಸರ್ವ್ ಮಾಡ್ತಿರಬೇಕು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಇಸ್ ಡಿಕ್ರೀಸಿಂಗ್ ಓಕೆ. ದೆನ್ ಎಕ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ವ್ಯಾಲ್ಯೂ ಕೂಡ ಏನಾಗ್ತಾ ಬರುತ್ತೆ ಅಂದರೆ ನೆಗೆಟಿವ್ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ, ಬಟ್ ದ ವ್ಯಾಲ್ಯೂ ಇಸ್ ಟುವರ್ಡ್ಸ್ 0 ಮೀನ್ಸ್ ಇಟ್ಸ್ ವ್ಯಾಲ್ಯೂ ಇಸ್ ಇನ್ಕ್ರೀಸಿಂಗ್. ಅಗೇನ್ ಇನ್ಕ್ರೀಸಿಂಗ್ ಆಗುತ್ತೆ ಅಂದರೆ ನೆಗೆಟಿವ್ ಇಂದ ಯಾವ ಕಡೆ ಹೋಗ್ತಾ ಇದೆ, ಇಟ್ ಗೋಸ್ ಟುವರ್ಡ್ಸ್ ದಿ ಪಾಸಿಟಿವ್, ದೆನ್ ಇಟ್ಸ್ ವ್ಯಾಲ್ಯೂ ಶುಡ್ ಬಿ ಇನ್ ಪಾಸಿಟಿವ್, ಅದು ಇನ್ಕ್ರೀಸ್ ಆಗ್ತಾ ಬಂತು. ಬಟ್ ನೆಗೆಟಿವ್ ಅಲ್ಲೇ ಇದೆ, ನೆಗೆಟಿವ್ ಎಕ್ಸಸ್ ಇದೆ ಅಂದರೆ ವ್ಯಾಲ್ಯೂ ನೆಗೆಟಿವ್ ಅಲ್ಲೇ ಇರುತ್ತೆ. ಇಲ್ಲಿಂದ ತನಕ 180 ಇಂದ 270 ತನಕ ಇಟ್ ಶುಡ್ ಬಿ ನೆಗೆಟಿವ್, ಬಟ್ -1 ಇಂದ ನೆಕ್ಸ್ಟ್ ಎಷ್ಟು ಬರುತ್ತೆ 0, ನೆಕ್ಸ್ಟ್ minus, it reaches to 270 degree. Then the value is negatively increasing and reaches to 0 of angle 3π/2, that is 180 degree. Adra observe ಮಾಡಿ, this is second quadrant and this is third quadrant. Second quadrant to third quadrant ಅಲ್ಲಿ cos is negative. Second quadrant to third quadrant ಅಲ್ಲಿ cos is negative. ಹೌದಲ್ವಾ? ಅಬ್ಸರ್ವ್ ಮಾಡಿದ್ರಲ್ವಾ, ಇನ್ನು ನೆಗೆಟಿವ್ಲೇ ಇದೆ. ಈ ಕಾಸ್ನ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಯಾವ ಕ್ವಾಡ್ರೆಂಟಿಗೆ ಅಬ್ಸರ್ವ್ ಮಾಡ್ತೀರಾ, ಲಾಸ್ಟ್ ಕ್ವಾಡ್ರೆಂಟ್ ಇದೆ, ಫೋರ್ತ್ ಕ್ವಾಡ್ರೆಂಟಿಗೆ ಹೋಗಬೇಕು. ಸೊ ಫೋರ್ತ್ ಕ್ವಾಡ್ರೆಂಟಿಗೆ ಹೋಗಬೇಕಾದ್ರೆ ಅಬ್ಸರ್ವ್ ಮಾಡಿ, ಇಲ್ಲೂ ಅಷ್ಟೇ ವ್ಯಾಲ್ಯೂ, ಫಾರ್ ಎಕ್ಸಾಂಪಲ್ ಯಾವ ವ್ಯಾಲ್ಯೂ ತಗೋತಾ ಇದ್ದೀರಾ, ವೆನ್ ಯು ಗೋ ಫಾರ್ ಫೋರ್ತ್ ಕ್ವಾಡ್ರೆಂಟ್, ಎಕ್ಸ್ ಈಸ್ ಇನ್ಕ್ರೀಸಿಂಗ್, x is increasing, x is increasing, x is increasing, x is increasing. x is increasing means ಕೊನೆಗೆ ಈ ಲೈನ್ ಇದೆಯಲ್ಲ z ಲೈನು x ಆಕ್ಸಿಸ್ ಮೇಲೆ ಬಂದ್ಬಿಡುತ್ತೆ. x ಆಕ್ಸಿಸ್ ಮೇಲೆ ಬರುತ್ತೆ ಅಂದರೆ x is equals to z ಆಯಿತು ಅಂತಂದರೆ it becomes 1 because cos theta is equals to x by z. Then its value maximally goes to 1. 1 ಗೆ ಹೋಯ್ತು ಪ್ಲಸ್ 1. ಮೀನಿಂಗ್ ಏನು, ನೀವು 270 ಇಂದ 360 ಡಿಗ್ರಿಗೆ ಬರ್ತಾ ಇದ್ದೀರಾ ಅಂತಂದರೆ ಇಟ್ ವಿಲ್ ಗೋಸ್ ಟುವರ್ಡ್ಸ್ ಪಾಸಿಟಿವ್. ಇಟ್ ವಿಲ್ ಗೋಸ್ ಟುವರ್ಡ್ಸ್ ಪಾಸಿಟಿವ್ ಮೀನ್ಸ್ ಫೋರ್ತ್ ಕ್ವಾಡ್ರೆಂಟ್ ಈಸ್ ಇನ್ ಪಾಸಿಟಿವ್. ಫೋರ್ತ್ ಕ್ವಾಡ್ರೆಂಟ್ ಏನಾಯಿತು, ಪಾಸಿಟಿವ್. ಯಾವ ಥೀಟಾ, ಕಾಸ್ ಥೀಟಾ. ಕನ್ಫರ್ಮ್ ಆಯಿತು, ಕಾಸ್ ಥೀಟಾ ಈಸ್ ಪಾಸಿಟಿವ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆ್ಯಂಡ್ ಆಲ್ಸೋ ಇನ್ ಫೋರ್ತ್ ಕ್ವಾಡ್ರೆಂಟ್. ಕ್ಲಿಯರಾ? ಸೊ ಇದು ಕಾಸ್ ಥೀಟಾಗೆ ಹೇಗೆ ಬರೆದು ಸೈನ್ ಥೀಟಾಗೆ ಹೇಗೆ ಬರೆದು ಗೊತ್ತಾಯಿತು. ನೆಕ್ಸ್ಟ್ ಗೋ ಫಾರ್ ದ ಲಾಸ್ಟ್ trigonometric function, that is tan theta. So tan theta value depends with both sin theta and cos theta ಅಲ್ವಾ, ಇದು ಈಸಿ ಆಗಿಬಿಡುತ್ತೆ. ಇದನ್ನು ರೆಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಡಿಫ್ರೆಂಟ್ ಗ್ರಾಫ್ ಬರುತ್ತೆ. ಫಸ್ಟ್ ವ್ಯಾಲ್ಯೂಸ್ನ ತಗೋಬಿಡಿ. ಕಾಸ್ ಥೀಟಾಗೆ ಟ್ಯಾನ್ ಥೀಟಾಗೆ ಏನು ಬರುತ್ತೆ, ಟ್ಯಾನ್ ಥೀಟಾಗೆ 0/1 ಬಿಕಾಸ್ sin theta by cos theta is 1. 0/1 is 0. Next 1/2 / its value becomes 1/√3. 1/√2 / 1/√2 1 means tan theta is maximum at 45 degree, maximum 45 degree. 0 ಇತ್ತು, ಓಕೆ. 1/√3 again 1. 60 ಅಂತಂದ್ರೆ √3/2 / 1/2, that value is √3. 1/0, anything divided by 0, any number divided by 0 ಆಯಿತು ಅಂದರೆ it becomes infinity. ಇಲ್ಲಿಗೆ ಬಂದರೆ √3/2 / 1/2, that is minus √3 minus 1 minus 1/√3. 0 divided by anything is 0. ಸೊ ಅಬ್ಸರ್ವ್ ಮಾಡಿ, 0 ಇಂದ ಸ್ಟಾರ್ಟ್ ಆಗಿ 0ಗೆ ಎಂಡ್ ಆಗುತ್ತೆ, ಬಟ್ ವ್ಯಾಲ್ಯೂ ಈಸ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಟ್ ವಿಚ್ ಡಿಗ್ರಿ, 45 ಡಿಗ್ರಿ. ಎಷ್ಟು 1, ಅದಕ್ಕಿಂತಲೂ ಮ್ಯಾಕ್ಸಿಮಮ್ ಎಷ್ಟು 90 ಡಿಗ್ರಿ, ಇನ್ಫಿನಿಟಿ. ಸೊ ಈ ಕ್ವಾಡ್ರೆಂಟ್ನ ಬರಿಬೋದಿಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಗ್ರಾಫ್ ಬರುತ್ತೆ. ಸೈನಿಗೆ ಕಾಸ್ಗೆ ಬಂದಂಗೆ ಬರೋದಿಲ್ಲ ಇದು. ದಿಸ್ ಇಸ್ ಫಾರ್ 0. ಸೊ ಐ ವಿಲ್ ಚೂಸ್ ವಿತ್ 45. ಇದನ್ನು 45 ಅಂತ ಚೂಸ್ ಮಾಡ್ಕೋತೀನಿ. 45 ಇಲ್ಲಿ 90 ಡಿಗ್ರಿ. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ +1 ಅಂತ ತೊಗೊಳ್ತೀನಿ, ಆಮೇಲೆ ಈ ಕಡೆ -1 ಇರುತ್ತೆ.
minus 1 value and goes with the infinity. Infinity ಇದ್ದೇ ಇರುತ್ತೆ, ಬಟ್ ಇಲ್ಲಿ ವ್ಯಾಲ್ಯೂ ಡಿಕ್ರೀಸಿಂಗ್ ಇದ್ದೇ ಇರುತ್ತೆ. ಇನ್ಫಿನಿಟಿ ಆದಮೇಲೆ ಡಿಕ್ರೀಸಿಂಗ್, ನೆಗೆಟಿವ್ಲಿ ಡಿಕ್ರೀಸಿಂಗ್, ಅಗೇನ್ ಇಟ್ ಗೋಸ್ ಟು 0. ಸ್ಟಾರ್ಟಿಂಗ್ 0 ಇದೆ, ಮ್ಯಾಕ್ಸಿಮಮ್ ಯಾವ ಪಾಯಿಂಟಲ್ಲಿ 45 ಡಿಗ್ರಿ 1ಗೆ ರೀಚ್ ಆಗುತ್ತೆ ಅಂತಂದರೆ ಇಟ್ ಗೋಸ್ ಟುವರ್ಡ್ಸ್ 45 ಡಿಗ್ರಿ. 45 ಡಿಗ್ರಿ ಬಂತು ಅಂದರೆ ಬಿಕಮ್ಸ್ 1. ಬಟ್ 90 ಡಿಗ್ರಿಗೆ ಬಂತು ಅಂದರೆ ಇಟ್ಸ್ ವ್ಯಾಲ್ಯೂ ಈಸ್ ಇನ್ಫಿನಿಟಿ. ಅದರ ವ್ಯಾಲ್ಯೂ ಸಡನ್ನಾಗಿ ರೈಸ್ ಆಗ್ತಾ ಬರುತ್ತೆ. ಮ್ಯಾಕ್ಸಿಮಮ್ ಇನ್ಫಿನಿಟಿ ಇನ್ಕ್ರೀಸಿಂಗ್. ಬಿಕಾಸ್ ಸೈನ್ ಥೀಟಾ ಕಾಸ್ ಥೀಟಾ ಎರಡೂ ಡಿಪೆಂಡ್ ಆಗಿದೆ ಅಂದರೆ ಟ್ಯಾನ್ ಥೀಟಾ ಈಕ್ವಲ್ಸ್ ಏನು ಡಿಪೆಂಡೆನ್ಸ್ ಅಪ್ಪ? ಟ್ಯಾನ್ ಥೀಟಾಗೆ ಡೆಫಿನೇಷನು ಅಪೋಸಿಟ್ ಬೈ ಅಡ್ಜಸೆಂಟ್. Opposite by adjacent means y by x. Y by x. As y increases, x also increases. X increases, y increases. Value also increases. X decreases, y also decreases. Value also decreases. So this is the graph relation for tan theta. Observe ಮಾಡಿ tan theta ಇಲ್ಲಿ ವ್ಯಾಲ್ಯೂಸ್ನ ಬರಿತಾ ಬಂದ್ರಿ, ಅಬ್ಸರ್ವ್ ಮಾಡಬೇಕಾದ್ರೆ ಟ್ಯಾನ್ ಥೀಟಾ ವ್ಯಾಲ್ಯೂ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗಿದೆಯಪ್ಪ? ಪಾಸಿಟಿವ್ನೇ. ಟ್ಯಾನ್ ಥೀಟಾ ಈಸ್ ಆಲ್ಸೋ ಪಾಸಿಟಿವ್ ಇನ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಆ್ಯಂಡ್ ಇನ್ನೊಂದು ಕೂಡ ಅಬ್ಸರ್ವ್ ಮಾಡಬೇಕು, ಟ್ಯಾನ್ ಥೀಟಾ ವ್ಯಾಲ್ಯೂ ಅಗೇನ್ ಫಸ್ಟ್ ಕ್ವಾಡ್ರೆಂಟು, ಓಕೆ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ? ನೆಗೆಟಿವ್. ಅಗೇನ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಏನಾಗುತ್ತೆ? ಪಾಸಿಟಿವ್. ಬಿಕಾಸ್ ನೆಗೆಟಿವ್ ಇಂದ 0 ಆಯಿತು ಅಂದರೆ ನೆಕ್ಸ್ಟ್ ಏನಾಗಲೇಬೇಕು? ಪಾಸಿಟಿವ್. ದಟ್ ಈಸ್ ಟ್ಯಾನ್ ಥೀಟಾ ಈಸ್ ಪಾಸಿಟಿವ್ ಫಾರ್ ಥರ್ಡ್ ಕ್ವಾಡ್ರೆಂಟ್. ಹಂಗಾದ್ರೆ ಪಾಸಿಟಿವ್ ಇಂದ ನೆಗೆಟಿವ್, ನೆಗೆಟಿವ್ ಇಂದ ಮತ್ತೆ ಪಾಸಿಟಿವ್, okay, and the plus 1 by root 3 plus 1 plus root 3, again it becomes infinity and again it goes towards negative, and the fourth quadrant alli tan theta enagutte? Negative. Clear? So ee shortest form na ನೀವು ನೆನಪಿಟ್ಕೊಂಡ್ರು ಅಂತಂದ್ರೆ ಇದು ಸುಮಾರು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಕ್ವಾಡ್ರೆಂಟ್ all the trigonometric functions like sin theta, cos theta, tan theta are positive. In second quadrant sin theta, okay, and in third quadrant tan theta, fourth quadrant cos theta. Shortly we can write it as ASTC. ASTC. First, second, third, fourth. A andre all are positive in first quadrant. In second quadrant only sin theta. Third quadrant tan theta. Fourth quadrant cos theta. ಇದನ್ನ ASTC ಅಂತ ನೆನಪಿಟ್ಕೊಂಡ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಯಾವ ಕ್ವಾಡ್ರೆಂಟಲ್ಲಿ ಯಾರು ಪಾಸಿಟಿವ್ ಅಂತ ಗೊತ್ತಾಗುತ್ತೆ. ದಿಸ್ ಇಸ್ ಫಸ್ಟ್, ದಿಸ್ ಇಸ್ ಸೆಕೆಂಡ್, ಥರ್ಡ್, ಫೋರ್ತ್. ಓಕೆ, ಸೊ ದಿಸ್ ಇಸ್ ದ ಶಾರ್ಟೆಸ್ಟ್ ವೇ ಯು ಕ್ಯಾನ್ ಈಸಿಲಿ ನೋ ದ ವ್ಯಾಲ್ಯೂಸ್ ಆಫ್ ಆಲ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಹೇಗೆ ವೇರಿಯೇಷನ್ ಆಗುತ್ತೆ ಅನ್ನೋದನ್ನ ವಿತ್ ಡಯಾಗ್ರಾಮ್ ಅರ್ಥ ಮಾಡ್ಕೊಂಡಿದ್ದೀನಿ. ಇವನ್ ಇದು ಟ್ರಿಗ್ನೋಮೆಟ್ರಿಗೂ ಹೆಲ್ಪ್ ಆಗುತ್ತೆ, ಫಿಸಿಕ್ಸ್ಗೂ ಹೆಲ್ಪ್ ಆಗುತ್ತೆ ನೆನ್ಪಿಟ್ಕೊಳ್ಳೋಕ್ಕೆ. ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಕೆಲವು ಸ್ಪೆಷಲ್ ಥಿಂಗ್ಸ್ ಬರುತ್ತೆ, ಕಾಂಪ್ಲಿಮೆಂಟರಿ ಫಂಕ್ಷನ್ಸ್ ಬರುತ್ತೆ, ಅದನ್ನು ಹೇಳ್ಕೊಟ್ಟು ಇವತ್ತು ಕ್ಲಾಸ್ನ ಹೆಂಗೆ ಮಾಡ್ತಾ ಬರ್ತೇನೆ. ಓಕೆ, ರೆಡಿ ನಾ? So when you go for theta is equals to 90 plus theta, 90 minus theta, 90 plus theta dash, or 90 minus theta. Theta dash is equals to 180 plus theta or minus theta. ಇವೆರಡು ಕಂಡೀಷನ್ಸ್ನ ಅರ್ಥ ಮಾಡ್ಕೋಬೇಕು. ಬಟ್ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಅಲೈಡ್ ಆ್ಯಂಗಲ್ಸಲ್ಲಿ 90 ಪ್ಲಸ್ ಆರ್ ಮೈನಸ್ ಥೀಟಾ ಡ್ಯಾಶ್ ಇಸ್ ಈಕ್ವಲ್ಸ್ ಟು 270 plus or minus theta. ಇವೆರಡು ಕಂಡೀಷನ್ಗೆ ಫಸ್ಟ್ ಹೇಳ್ಕೊಡ್ತೀನಿ. When you taken with this allied angles like 90 plus or minus theta or 270 plus or minus theta, you will get in complementary functions. And complementary functions are vary with this angles, allied angles. 90 plus theta is in first quadrant, 90 minus theta is in first quadrant, and 90 plus theta is in second quadrant. 270 plus theta and 270 minus theta both are in third quadrant and fourth quadrant. So ಎಲ್ಲ ಕ್ವಾಡ್ರೆಂಟ್ಸ್ ಇನ್ವಾಲ್ವ್ ಆಗಿಬಿಡುತ್ತೆ.
When these angles are taken, 90 plus or minus theta and 270 plus or minus theta, you will get an complementary functions like that. That is, sin theta can be written as cos theta. Cos theta can be written as sin theta, and tan theta can be written as cot theta. ಈ ಥರ ಚೇಂಜ್ ಆಗ್ತಾ ಬರುತ್ತೆ. ಇದು ನೀವು ನೆನ್ಪಿಟ್ಕೋಬೇಕಾಗಿರೋ ಕಂಡೀಷನ್. ಯಾವಾಗ 90 ಪ್ಲಸ್ ಆರ್ ಮೈನಸ್ ಥೀಟಾ ಇರಲಿ ಅಥವಾ 270 ಪ್ಲಸ್ ಆರ್ ಮೈನಸ್ ಥೀಟಾ ಇದ್ರಿ, ಕಾಂಪ್ಲಿಮೆಂಟರಿ ಫಂಕ್ಷನ್ಸು ಈ ಥರ ವೇರಿಯೇಷನ್ ಆಗ್ತಾ ಬರುತ್ತೆ. ಅಂದರೆ ಸೈನ್ ಥೀಟಾ ಇರೋದೇನಾಗುತ್ತೆ ಕಾಸ್ ಥೀಟಾ, ಕಾಸ್ ಥೀಟಾ ಇರೋದೇನಾಗುತ್ತೆ ಸೈನ್ ಥೀಟಾ, ಟ್ಯಾನ್ ಥೀಟಾ ಇರೋದೇನಾಗುತ್ತೆ ಕಾಟ್ ಥೀಟಾ. ನಾನು ಕೆಲವು ಫಂಕ್ಷನ್ಸ್ಗೆ ಹೇಳ್ಕೊಡ್ತೀನಿ, ಆ ಕೆಲವು ಫಂಕ್ಷನ್ಸ್ಗೆ ಆ್ಯಂಗಲ್ನ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗೋಣ. ಅದು ಆಬ್ವಿಯಸ್ಲಿ ನೆಕ್ಸ್ಟ್ ಅದು ಕನ್ವರ್ಷನ್ ಆಗ್ತಾ ಬರುತ್ತೆ. ಅಲ್ಲಿ ಪಾಸಿಟಿವ್ ನೆಗೆಟಿವ್ ಹೇಗೆ ಚೇಂಜಸ್ ಆಗುತ್ತೆ ಅದು ನಿಮಗೆ ಪರ್ಫೆಕ್ಟಾಗಿ ನೆನಪಾಗುತ್ತೆ. ಇನ್ನು ಮಿಕ್ಕಿದ್ದಕ್ಕೆ ನೀವು ಬರ್ಕೊತ ಹೋಗ್ರಿ, ಪ್ರಾಕ್ಟೀಸ್ ಆಗ್ತಾ ಬರುತ್ತೆ. ಸೊ ಐ ವಿಲ್ ಟೇಕ್ ಇಟ್ ವಿತ್ ಸೈನ್ 90 ಪ್ಲಸ್ ಥೀಟಾ. ಫಸ್ಟು ಪ್ಲಸ್ ಥೀಟಾ ಬರ್ಕೋತೀನಿ. ಸೈನ್ 90 ಪ್ಲಸ್ ಥೀಟಾ ಅಬ್ಸರ್ವ್ ಮಾಡಿದ್ರಿ, ಸೈನ್ 90 ಪ್ಲಸ್ ಥೀಟಾ ಇಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಅದು ಯಾವ ಥೀಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತು ನಿಮಗೆ, ಕಾಸ್ ಥೀಟಾಗಿ ಕನ್ವರ್ಟ್ ಆಗುತ್ತೆ. ಬಟ್ ಸೈನ್ 90 ಪ್ಲಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟ್, ಬಟ್ ಅದು ಕಾಸ್ ಥೀಟಾಗಿ ಚೇಂಜ್ ಆಗುತ್ತೆ. ಅದರ ಸೈನ್ ಮಾತ್ರ ಏನಾಗಿರುತ್ತೆ ಪಾಸಿಟಿವ್, ಬಿಕಾಸ್ ಸೈನ್ ಥೀಟಾ ಇಸ್ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. If I go for sin 90 minus theta is in first quadrant, again sin 90 minus theta ಏನ ಕನ್ವರ್ಟ್ ಆಗುತ್ತೆ cos theta ನೇ first quadrant. Next I will go with cos 90 plus theta ಏನ ಕನ್ವರ್ಟ್ ಆಗುತ್ತೆ cos 90 plus theta. cos 90 plus theta ಯಾವ theta ಕನ್ವರ್ಟ್ ಆಗುತ್ತೆ sin theta. In first quadrant ಇದೆಯಾ ಸೆಕೆಂಡ್ ಕ್ವಾಡ್ರೆಂಟ್ ಇದೆಯಾ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದೆ. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 ಪ್ಲಸ್ ಥೀಟಾ ಇದೆ ಅಂದರೆ ಕಾಸ್ ಏನು ನೆಗೆಟಿವ್, ಸೊ ಮೈನಸ್. ಕಾಸ್ 90 ಮೈನಸ್ ಥೀಟಾ ದಟ್ ಈಕ್ವಲ್ಸ್, ಸೊ ಕಾಸ್ 90 ಮೈನಸ್ ಥೀಟಾ, 90 ಮೈನಸ್ ಥೀಟಾ ಇಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಓಕೆ, ದೆನ್ ಕಾಸ್ ಇಸ್ ಪಾಸಿಟಿವ್, ದೆನ್ ಇಟ್ ಬಿಕಮ್ಸ್ ಪ್ಲಸ್ ಸೈನ್ ಥೀಟಾ. ಐ ವಿಲ್ ಗೋ ಫಾರ್ ಟ್ಯಾನ್ 90 ಪ್ಲಸ್ ಥೀಟಾ, ದಟ್ ಈಸ್ tan 90 plus theta. 90 plus theta is in which quadrant? Second quadrant. Then in second quadrant, tan is obviously negative because it is in third quadrant. Then tan ena convert agutte cot. Then cot theta in this condition apply madidre value enagutte, it becomes negative or positive? Negative. When you go for tan 90 minus theta, tan 90 minus theta ಹೋಯಿತು ಅಂದರೆ tan 90 minus theta first quadrant, so tan is positive plus cot theta. ಅಬ್ಸರ್ವ್ ಮಾಡಿದ್ರಲ್ಲಪ್ಪ. ದೆನ್ sin cos tan ಈಸಿಯಾಗಿ ಅರ್ಥ ಆಯಿತು. ಸೊ ಇಲ್ಲಿ ನೀವು ಅಪ್ಲೈ ಮಾಡಿದೇನು ಸೈನ್ ಕ್ವಾಡ್ರೆಂಟ್ಗೆ ಫಸ್ಟ್ ಕ್ವಾಡ್ರೆಂಟು ಸೆಕೆಂಡ್ ಕ್ವಾಡ್ರೆಂಟ್ ಅಪ್ಲೈ ಮಾಡಿದ್ರಿ, ಇಟ್ ಈಸ್ ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್. ಕಾಸ್ನ ಫಸ್ಟ್ ಕ್ವಾಡ್ರೆಂಟು ಸೆಕೆಂಡ್ ಕ್ವಾಡ್ರೆಂಟ್ ಅಪ್ಲೈ ಮಾಡಿದ್ರಿ, ಅದು ಸೈನ್ ಕನ್ವರ್ಟ್ ಆಗುತ್ತೆ. ಬಟ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್, ಫಸ್ಟ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್. ಟ್ಯಾನ್ 90 ಪ್ಲಸ್ ಥೀಟಾ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್, ಬಟ್ ಫಸ್ಟ್ ಕ್ವಾಡ್ರೆಂಟಲ್ಲಿ ಪಾಸಿಟಿವ್. ಯಾವ ಥೀಟಾ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತು. and you've taken with 90 plus or minus theta, 270 plus or minus theta, complementary function like that, sin theta becomes cos theta and cos theta becomes sin theta and tan theta becomes cot theta. ಇದು ನಿಮಗೆ ಈಸಿಯಾಗಿ ಮಾಡಿ ಆನ್ಸರ್ ಮಾಡ್ತಾ ಬರ್ಬೋದು ಅಲೈಡ್ ಆ್ಯಂಗಲ್ಸ್ಗೆ. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಇದೆ ಕಂಡೀಷನ್, ಯಾವುದಕ್ಕೆ ಕಾಂಪ್ಲಿಮೆಂಟರಿ ಆ್ಯಂಗಲು. ಇಫ್ ಯು ಟೇಕನ್ ಥೀಟಾ ಡ್ಯಾಶ್ ಇಸ್ ಈಕ್ವಲ್ಸ್ ಟು 270 ಪ್ಲಸ್ ಆರ್ ಮೈನಸ್ ಥೀಟಾ ಆಯ್ತಲ್ವಾ, ಐ ಆಮ್ ಸಾರಿ 180 ಪ್ಲಸ್ ಆರ್ ಮೈನಸ್ ಥೀಟಾ ಆ್ಯಂಡ್ 360 plus or minus theta. When you taken this type of allied angles, there is no changes. ಏನು ಚೇಂಜ್ ಆಗಲ್ಲ. ಏನು ಚೇಂಜ್ ಆಗೋದಿಲ್ಲ ಅಂದರೆ ಸೈನ್ ಆಗೇ ಇರುತ್ತೆ, ಕಾಸ್ ಆಗೇ ಇರುತ್ತೆ, ಟ್ಯಾನ್ ಆಗೇ ಇರುತ್ತೆ. ಸೊ ಸೈನ್ ಕಾಸ್ ಟ್ಯಾನ್ ಆಗಿದೆ, ಬಟ್ ಕಂಡೀಷನ್ ಅಪ್ಲೈ ಮಾಡಬೇಕು ಅಷ್ಟೇ. ಕ್ವಾಡ್ರೆಂಟಲ್ಲಿ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಅಂತ ತಗೋತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಐ ವಿಲ್ ಗೋ ವಿತ್ ಲೈಕ್ ವೈಸ್ ಇದೇ ಥರ ಹೋದರೆ ಸೈನ್ 180 ಪ್ಲಸ್ ಥೀಟಾ ಫಸ್ಟ್ ತಗೋತೀನಿ, ಅದೇ ಥರ ಕಾಸ್ 180 ಪ್ಲಸ್ ಥೀಟಾ ತಗೋತೀನಿ, ನೆಕ್ಸ್ಟು ಟ್ಯಾನ್ 180 ಪ್ಲಸ್ ಥೀಟಾ ತಗೋತೀನಿ. ಆನ್ಸರ್ ನೀವೇ ಹೇಳ್ತಾ ಹೋಗಿ, ಇದು ಅರ್ಥ ಆಗಿದೆ, ಇದು ನೀವೇ ಆನ್ಸರ್ ಹೇಳ್ತಾ ಹೋಗ್ತೀರಿ, ನಾನು ಬರೆಯೋಕೆ ಹೋಗೋದಿಲ್ಲ, ನೀವು ಆನ್ಸರ್ ಹೇಳ್ತಾ ಬರ್ಕೊತ ಹೋಗಿ. Sin 180 plus theta, 180 plus theta is in which quadrant? Third quadrant. So third quadrant ಅಲ್ಲಿ ಸೈನ್ ಆಗೇ ಇರುತ್ತೆ ಅಲ್ವಾ, ಸೈನ್ ಆಗೇ ಇರುತ್ತೆ. ಬಟ್ ಯಾವ ಸೈನ್ ಆಗಿರುತ್ತೆ?
plus minus minus, because third quadrant alli sign negative, then minus sin theta, sin 180 minus theta sin theta ಆಗುತ್ತೆ. Next cos 180 plus theta ಇದೆ. So cos 180 plus theta, clear? When you go with which quadrant? Third quadrant. In third quadrant, which is positive? Tan, that is minus cos theta. Tan 180 plus theta, third quadrant, then ಅದು tan ಆಗುತ್ತೆ plus tan theta. ಗೊತ್ತಾಯ್ತಲ್ವಾ? ನೀವು ಬೇಕಾದ್ರೆ ನೆಕ್ಸ್ಟ್ ಸೈನ್ಗೆ ಇನ್ನೊಂದು ಅಪ್ಲೈ ಮಾಡ್ತಾ ಹೋಗ್ಬೋದು. ಯಾವುದನ್ನು ಅಪ್ಲೈ ಮಾಡ್ತಾ ಬರ್ಬೋದು? ಸೈನ್ 180 ಮೈನಸ್ ಥೀಟಾ, ಓಕೆ, ಕಾಸ್ 180 ಮೈನಸ್ ಥೀಟಾ ಆ್ಯಂಡ್ ಟ್ಯಾನ್ 180 ಮೈನಸ್ ಥೀಟಾ. ಸ್ವಲ್ಪ ನೀಟಾಗಿ ಬರ್ಕೊಬಿಡಿ. ನೋ ಚೇಂಜಸ್ ಅಂದ ತಕ್ಷಣ ನೆನಪಿರುತ್ತೆ. ಸೈನ್ ಆಸ್ ಸೈನ್, ಕಾಸ್ ಆಸ್ ಕಾಸ್, ಟ್ಯಾನ್ ಆಸ್ ಟ್ಯಾನ್. ಯಾವಾಗ 180 plus or minus theta, 360 plus or minus theta. Sin 180 plus theta becomes minus sin theta, minus cos theta, here plus tan theta. So go for the last values, that is when you go for sin 180 minus theta, cos 180 minus theta and tan 180 minus theta. ನೀವೇ ಆನ್ಸರ್ ಹೇಳ್ತಾ ಬರ್ತೀರಿ. 180 ಮೈನಸ್ ಥೀಟಾ ಇಸ್ ಇನ್ ವಿಚ್ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಅಂತಂದಮೇಲೆ ಇಲ್ಲಿ ಅಪ್ಲೈ ಮಾಡ್ತೀರಿ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾರು ಮಾತ್ರ ಪಾಸಿಟಿವ್? ಸೈನ್ ಮಾತ್ರ ಪಾಸಿಟಿವ್. ದೆನ್ ದಿಸ್ ವ್ಯಾಲ್ಯೂ ಓನ್ಲಿ ಪಾಸಿಟಿವ್, ದಟ್ ಈಸ್ ಪ್ಲಸ್ ಸೈನ್ ಥೀಟಾ. ಇನ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇವರಿಬ್ಬರು ನೆಗೆಟಿವ್, ಮೈನಸ್ ಕಾಸ್ ಥೀಟಾ ಆ್ಯಂಡ್ ಮೈನಸ್ ಟ್ಯಾನ್ ಥೀಟಾ. ಇದೇ ಥರ ನೀವು ಬೇಕಾದರೆ 270ಗೂ ಬರ್ಕೋಬೋದು, ಪ್ರಾಕ್ಟೀಸ್ ಮಾಡಿ. ಅಂದರೆ ನೆಕ್ಸ್ಟ್ ಕ್ಲಾಸಿಗೆ ಬರೋಷ್ಟೊತ್ತಿಗೆ 270ಗೂ ಬರ್ದು ಪ್ರಾಕ್ಟೀಸ್ ಮಾಡಿ, 360 ಪ್ಲಸ್ ಆರ್ ಮೈನಸ್ ಥೀಟಾ ಕೂಡ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ದೆನ್ ಯು ವಿಲ್ ಗೆಟ್ ದ ಕಂಡೀಷನ್ಸ್, ಅಲೈಡ್ ಆ್ಯಂಗಲ್ ಕಂಡೀಷನ್ಸ್. ಸೊ ಅಲೈಡ್ ಆ್ಯಂಗಲ್ ಕಂಡೀಷನ್ಸ್ ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಕಂಟಿನ್ಯೂ ಮಾಡ್ತಾ ಬರೋಣ. ಆಗ ನಿಮಗೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಯೂಸ್ ಮಾಡೋದು ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಈಸಿನೂ ಆಗ್ತಾ ಬರುತ್ತೆ. ಓಕೆ, ಸೊ ಯು ವಿಲ್ ಗೆಟ್ ದ conditions in the today's class of trigonometric functions and trigonometric values along with the allied angles and special angles when you used in physics. Hope I understand you, and I will continue in the next class. Thank you.